ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಹಿರಿಸಾವೆ ಕಿರಣ್. ಭಾವಸಂಗಮದ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಇವತ್ತಿನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಅಂತಸ್ತಿನ ಅಂತರವನ್ನು ಮೀರಿ ಪ್ರೀತಿಸಿ ಮದುವೆಯಾದ ಜೋಡಿ ಸೂರ್ಯಕಾಂತ ಹಾಗೂ ಪಾರಿಜಾತರ ಭವ್ಯ ಪ್ರೇಮ ಕಥಾನಕ ಮಂಗಳಾಕ್ಷತೆ. ಹೆತ್ತಮ್ಮನ ಸಾವಾಗಿ ವಿಧವೆಯ ಪಟ್ಟ ತೊಟ್ಟು ಕೌಟುಂಬಿಕ ಕಿರುಕುಳದಿಂದ ನೊಂದ ಮುಗ್ಧ ಹೆಣ್ಣೊಬ್ಬಳು ಹೆತ್ತೂರು ತೊರೆದರೂ ದಿಟ್ಟೆಯಾಗಿ ಬಂದ ಸಮಸ್ಯೆಗಳನ್ನೆಲ್ಲ ಸವಾಲಾಗಿ ಸ್ವೀಕರಿಸಿ ಬದುಕನ್ನು ಗೆದ್ದ ದಿವ್ಯ ಕಥಾನಕ ಮಂಗಳಾಕ್ಷತೆ. ಅಪರಿಚಿತೆಗೆ ರಕ್ಷಣೆ ಕೊಟ್ಟು ಮಗಳಂತೆ ಸಾಕಿ ಕಾರುಣ್ಯದ ಸಾಕಾರ ಮೂರ್ತಿ ಎನಿಸಿದ ಚಾಚಾ ದಂಪತಿಗಳ ಅನೂಹ್ಯ ಕಥಾನಕ ಮಂಗಳಾಕ್ಷತೆ. ಮುಗುದೆಗೆ ಆಶ್ರಯ ನೀಡಿ ಬದುಕುವ ಭರವಸೆಯಿತ್ತು ಮರುಜನ್ಮ ನೀಡಿದ ಅವಧಾನಿ ದಂಪತಿಗಳ ಸೌಜನ್ಯದ ಅಸೀಮ ಕಥಾನಕ ಮಂಗಳಾಕ್ಷತೆ. ಮಿತ್ರರೇ, ಮಂಗಳಾಕ್ಷತೆ ಬರೀ ಕಥೆಯಲ್ಲ, ಅದು ಪ್ರೀತಿಯ ಪಲ್ಲವ, ಶೃಂಗಾರದ ಕಲರವ, ಕಾರುಣ್ಯದ ಅಸೀಮ ಬಂಧನ, ಸೌಜನ್ಯದ ಸೀಮೋಲ್ಲಂಘನ. ಮನೆ ಮನೆಯ ವ್ಯಥೆಯಿದು, ಮನಮನದ ಕಥೆಯಿದು. ಇಂತಹ ಮಂಗಳಾಕ್ಷತೆಯ ಕರ್ತೃ ನಮ್ಮೆಲ್ಲರ ಭಾವಸಂಗಮದ ಸಹೃದಯ ಜೀವನಾಡಿ ಶ್ರೀಮತಿ ಜಯಂತಿ ಚಂದ್ರಶೇಖರ್ ರವರ ಸಂದರ್ಶನಕ್ಕೆ ಇವತ್ತು ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಸ್ವಾಗತ ಜಯಂತಿ ಮೇಡಮ್ ಈ ಸಂದರ್ಶನಕ್ಕೆ. ನಾನು ಹಿರಿಸಾವೆ ಕಿರಣ್ ಮಾತಾಡೋದು. ಧನ್ಯವಾದಗಳು ಸರ್. ಎಲ್ಲ ನನ್ನ ಭಾವಸಂಗಮದ ಎಲ್ಲ ಭಾವಬಂಧುರಗಳಿಗೆ ನನ್ನ ಹೃನ್ಮನ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಸಂದರ್ಶನ ಶುರು ಮಾಡೋಣ ಮೇಡಮ್. ಎನಿವೇ, ಇವತ್ತಿನ ಸ್ಪೆಷಾಲಿಟಿ ಎರಡೂ ಇದೆ. ಒಂದು ನಿಮ್ಮ ಜೊತೆ ಸಂದರ್ಶನ, ಇನ್ನೊಂದು ಮಂಗಳಾಕ್ಷತೆ ಈ ಭಾನುವಾರ ಏನು ತನ್ನ ಪೂರ್ಣ ಅವಧಿಗಳನ್ನ, ಎಷ್ಟು 64ನೇದಲ್ವಾ? 74ನೇ ಅಂಕಣವನ್ನ ಮುಗಿಸಿ ತನ್ನ ದೀರ್ಘ ಪಯಣವನ್ನ, ಸುಮಾರು 1.5 ವರ್ಷಗಳ ಕಾಲದ ದೀರ್ಘ ಪಯಣವನ್ನ ಮುಗಿಸ್ತಾ ಇದೆ. ಅದರ ಸಲುವಾಗಿ ಈ ಸಂದರ್ಶನ. ಮೊದಲಿಗೆ ಜಯಂತಿ ಮೇಡಮ್, ನಿಮ್ಮ ಪರಿಚಯ, ಬಾಲ್ಯ, ಕುಟುಂಬ, ನೀವು ಪಟ್ಟಂತಹ ಕಷ್ಟಗಳು, ಇವನ್ನೆಲ್ಲ ಸ್ವಲ್ಪ ನಮ್ಮ ಓದುಗರಿಗೆ ಹೇಳಿ. ಖಂಡಿತ. ನಾನು ತುಂಬಾ ದಿನದಿಂದ ಈ ಒಂದು ಪುಟ್ಟ ಅವಕಾಶಕ್ಕಾಗಿ ಕಾದಿದ್ದೆ. ಯಾಕೆಂದ್ರೆ ಆಗಾಗ ನನ್ನ ಪರಿಚಯ ಆಗಿದೆ ಒಂದು ಕಾದಂಬರಿಯ ಒಂದು ಬರಹದ ಮುಖಾಂತರ. ಆದರೂ ಇವತ್ತು ಇದೇನು ಸಂದರ್ಶನ ಅಂತ ಹೇಳ್ತಾ ಇದ್ದೀರಾ, ನಿಜಕ್ಕೂ ಇದು ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಸಂದರ್ಶನ. ನಮ್ಮ ಬಾವಿಯೊಡೆಯ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಜೀವಮಾನ ಪೂರ್ತಿ ಮರೆಯೋದಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸಂದರ್ಭ. ಹಾಗೆ ತುಂಬಾ ಉದ್ವಿಗ್ನತೆ ಕೂಡ ಇದೆ. ತೊದಲು ಎಲ್ಲವನ್ನ ಕ್ಷಮಿಸಿ ನೀವು ಏನು ವಿಚಾರನ ಕೇಳ್ತೀರಾ ಅದನ್ನ ಆದಷ್ಟು ನಾನು ಪ್ರಾಮಾಣಿಕವಾಗಿ ಹೇಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನನ್ನ ಬಾಲ್ಯ ಬಂದು ಚಿಕ್ಕಮಗಳೂರು ಜಿಲ್ಲೆ ನಮ್ದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಸಮೀಪದ ಪುಟ್ಟ ಹಳ್ಳಿ ಮಾಚಗೊಂಡನಹಳ್ಳಿ ಅಂತ ಡ್ಯಾಮ್ ಇದೆ ಅಲ್ಲ, ಒಂದು ಪುಟ್ಟ ಗ್ರಾಮ. ಅಪ್ಪ ಕೃಷ್ಣಮೂರ್ತಿರಾವ್ ಎನ್ ಅಂತ ಶಿಕ್ಷಕರಾಗಿದ್ದರು. ತುಂಬಾ ಅಂತಃಕರಣ ಇರ್ತಕ್ಕಂತ ಒಬ್ಬ ವ್ಯಕ್ತಿತ್ವ ನಮ್ಮ ಅಪ್ಪನದ್ದು. ಅವರನ್ನ ನೋಡಿಯೇ ನಾನು ಬೆಳೆದಿರೋ ಅಂತದ್ದು. ಅವರು ಶಿಕ್ಷಕ ವೃತ್ತಿಯ ಜೊತೆಗೆ ಅವರ ಪ್ರವೃತ್ತಿ ಅಂದ್ರೆ ನಾಟಕದಲ್ಲಿ ಅಭಿನಯ ಮಾಡ್ತಕ್ಕಂಥದ್ದು, ಮತ್ತೆ ಹಾಡುಗಾರಿಕೆ. ಅವರು ಯಾವಾಗನೂ ಹಾಡು ಹೇಳ್ತಾ ಇರೋರು. ಅದ್ರ ಜೊತೆ ನನ್ನದು ಹಿಮ್ಮೇಳ, ಅಪ್ಪ ಮುಮ್ಮೇಳ, ನನ್ನದು ಹಿಮ್ಮೇಳ. ಈ ರೀತಿ ಅಪ್ಪ ಮಗಳು ಅನ್ನೋದಕ್ಕಿಂತ ಸ್ನೇಹಿತರ ರೀತಿ ಬೆಳೆದಿರ್ತಕ್ಕಂಥದ್ದು ನಾನು. ಹಾಗೆ ನಮ್ಮ ತಾತ ಕೂಡ, ನಮ್ಮ ತಂದೆಯವರ ತಂದೆ, ನಮ್ಮ ಅಜ್ಜ ಕೂಡ ಶಿಕ್ಷಕರಾಗಿದ್ರು. ಒಂದು ರೀತಿ ನಮ್ಮ ಕುಟುಂಬದ ಹಿನ್ನೆಲೆ ಶಿಕ್ಷಕರೇ ಎಲ್ಲ, ಗುರುಗಳೇ ಇದ್ದದ್ದು. ಹಾಗಾಗಿ ಆ ಒಂದು ಏನು ಹೇಳ್ತೀವಿ ನಯ ವಿನಯ ಇಂಥದ್ದೆಲ್ಲ ಮುಂಚೆ ಶಿಕ್ಷಕರಲ್ಲಿ ಕಾಣ್ತಾ ಇದ್ವಿ. ಅದೇ ಕೂಡ ಮುಂದೆನೂ ನಮ್ಮ ಇದರಲ್ಲಿ ನಡ್ಕೊಂಬಂತು. ನನ್ನ
ತಮ್ಮದೀರು, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಸಹ ಈಗ ಶಿಕ್ಷಕ ವೃತ್ತಿಯಲ್ಲೇ ಇದ್ದಾರೆ. ಈ ರೀತಿ ಒಂದು ಒಂಥರ ಕೂಟು ಕುಟುಂಬನೇ, ಬೇರೆ ಬೇರೆ ಅಂತ ಇದ್ರೂನು, ಅಕ್ಕಪಕ್ಕದ ಮನೆಯಲ್ಲಿ ಇದ್ರೂನು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಒಂದ್ ರೀತಿ ಅವಿಭಕ್ತ ಕುಟುಂಬ ರೀತಿನೇ ನಾವು ಬೆಳೆದು ಬಂದಿದ್ದೀವಿ ಸರ್. ಹಾಗೆ ಅಮ್ಮ ಮುಗ್ಧೆ, ತುಂಬಾ ಮುಗ್ಧರು ಅಂದ್ರೆ ಅಮ್ಮ, ಒಂದ್ ಮಗು ಹೇಗೆ ಆ ತರ ಅಮ್ಮನ ಮನಸ್ಸು, ಗೃಹಿಣಿ, ತುಂಬಾ ಸಾಫ್ಟ್. ನಾವು SSLC ಓದ್ತಾ ಇದ್ರು ಅಮ್ಮಂಗೆ, ಅಮ್ಮ ನಾನು ಯಾರಾದ್ರೂ ನಿಮ್ಮ ಮಗಳು ಏನ್ ಓದ್ತಿದ್ದಾರೆ ಅಂದ್ರೆ ಕೇಳ್ತೀನಿರಮ್ಮ ಅಂತ ಹೇಳ್ತಾ ಇದ್ರು. ಆತರ ನಂಬಿಕೆ ಬೇರೆ ನಿಮ್ಮ ಮೇಲೆ. ಹೌದು ಹೌದು ಹೌದು. ಹಾಗಾಗಿ ತುಂಬಾ ಅಮ್ಮ ಇದ್ರು. ನನ್ನ ಒಡನಾಟ ತಂದೆ ಜೊತೆ ತುಂಬಾ ಸರ್. ನನ್ಗೆ ಇಬ್ರು ಅಣ್ಣಂದ್ರಿದ್ದಾರೆ, ನಾಗರಾಜ್ ಮತ್ತೆ ಮಂಜುನಾಥ್ ಅಂತ. ಅಜ್ಜ ನರಸೋಜಿರಾವ್ ಶಿಕ್ಷಕರು, ತುಂಬಾ ಶಿಸ್ತಿನ ಸಿಪಾಯಿ. ಸ್ವಾತಂತ್ರ್ಯ ಹೋರಾಟದ ಒಂದು ನಂಟು ಇದ್ದಂತಹ ಒಬ್ಬ ವ್ಯಕ್ತಿ ಅವರು. ಅವರ ಒಂದು ಶಿಸ್ತಿನಿಂದನೇ ನಾವು ಬೆಳೆದಿರ್ತಕ್ಕಂಥದ್ದು. ಆಮೇಲೆ ಮೊಟ್ಟ ಮೊದಲು ನನ್ಗೆ ಅವರು ಓದುವ ಅಭ್ಯಾಸ ಮಾಡ್ತಿದ್ದೆ ಅವರು. ಪ್ರತಿನಿತ್ಯ ದಿನಪತ್ರಿಕೆಯಲ್ಲಿ ಭವಿಷ್ಯ ಬರೋದು ಸರ್. ಅದನ್ನ ನಾವು ನಮ್ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳೆಲ್ಲ ನಮ್ಗೆ ಅವ್ರು ಯಾರನ್ನ ಕರೆದು ಓದು ಅಂತಾರೆ ಓದ್ಬೇಕು, ಅವ್ರ ಎದುರುಗಡೆ ಕೆಳಗಡೆ ಕೂತ್ಕೋಬೇಕು, ಚಕಬಕ್ಕಲ್ ಹಾಕೊಂಡ್ ಕೂತ್ಕೋಬೇಕು, ಓದ್ಬೇಕು. ಅವರ ಕೈಯಲ್ಲಿ ಒಂದು ಗೆಡ್ಗೋಲು ಅಂತೀವಿ, ಊರ್ಗೋಲು, ಅದನ್ನ ಗೆಡ್ಗೋಲು ಅಂತಾನು ಕರಿತೀವಿ. ಅದು ಕೈಯಲ್ಲಿರೋದು. ಒಂದು ಶಬ್ದ ತಪ್ಪು ಹೇಳೋ ಹಾಗಿಲ್ಲ. ಒಂದು ಸಾರಿ ತಿದ್ದೋರು, 2 ದಿನ ತಿದ್ದೋರು, 3ನೇ ದಿನಕ್ಕೆ ಚೆನ್ನಾಗಿ ಬಡಿಯೋರು. ಅವರ ಒಂದು ಶಿಸ್ತು, ಆ ಓದುವ ಹವ್ಯಾಸ ನಮ್ಮ ತಾತ ನಮ್ಗೆಲ್ಲರಿಗೂ ಬೆಳೆಸಿದ್ರು. ಅಲ್ಲ, ಆಗ್ಲೇ ಏನಾದ್ರು ಭವಿಷ್ಯದಲ್ಲಿ ಬಂದ್ ಹೇಳಿತ್ತಾ ನೀವು ದೊಡ್ಡ ಕಾದಂಬರಿಕಾರ ಆಗ್ತೀರಾ ಅಂತ ಏನಾದ್ರು ತಾತ ಹೇಳಿದ? ಅದು ತಾತಂಗೆ ಗೊತ್ತಿತ್ತೋ ಇಲ್ವೋ, ಒಟ್ಟಲ್ಲಿ ಕನ್ನಡ ಮಾತ್ರ ಅವರು ತಪ್ಪು ಓದಂಗಿಲ್ಲ, ತಪ್ಪು ಮಾತಾಡೋ ಹಾಗಿಲ್ಲ, ತಪ್ಪು ಓದೋ ಹಾಗಿಲ್ಲ. ನಾವು ಮನೆಯಲ್ಲಿ ಸರ್ ಮಾತಾಡ್ತಿದ್ದೀವಿ ನಾವು ಮರಾಠಿ ಮಾತಾಡಿದ್ರು ಕನ್ನಡ ಮಾತ್ರ ನಮ್ಮಲ್ಲಿ ತಪ್ಪು ಮಾತಾಡೋ ಹಾಗಿರ್ಲಿಲ್ಲ. ಅದು ಅಜ್ಜ ಕಲಿಸಿದ ಶಿಸ್ತು. ಹಾಗೆ ನನಗೆ ತುಂಬಾ ಹಳ್ಳಿ ಅಂತ ನೆನಪಾದ ತಕ್ಷಣ ನನಗೆ ನೆನಪಾಗೋದು ನನ್ನ ಸುತ್ತಮುತ್ತ, ನಮ್ಮ ಮನೆ ಸುತ್ತಮುತ್ತ ಇದ್ದ ವಾತಾವರಣ ಮತ್ತೆ ಜನ. ಅದು ಮಲೆನಾಡು ಬಯಲುಸೀಮೆ ಮಧ್ಯ ಅಲ್ವಾ, ಸ್ವಲ್ಪ ಕಡೂರು ಜಿಲ್ಲೆ ಅಂದ್ರೆ, ಕಡೂರು ತಾಲೂಕು ಅಂದ್ರೆ? ಹೌದು ಹೌದು ಸರ್, ಮಧ್ಯ ಬರ್ತದೆ. ಮತ್ತೆ ಅಲ್ಲಿ ತುಂಬಾ ನಮ್ಮ ಊರು ಬಾಣಾವರ ಅಂತಕ್ಕಂತ ಒಂದು ಹೋಬಳಿ ಹತ್ರ ಇದ್ರೂನು ಒಂಥರ ಏನು ತುಂಬಾ ಬಡವರು ಇಂದ ತುಂಬಿರ್ತಕ್ಕಂತ ಊರು ನಮ್ದು. ಸ್ಥಿತಿವಂತರು ಅಂತ ಕೆಲವೇ ಮನೆಗಳಿದ್ದಿತ್ತು, ಒಂದು 6-7 ಮನೆಗಳಿದ್ದಿತ್ತು. ಇನ್ನೆಲ್ಲರೂ ಸಹ ಬಡವರೇ. ಎಷ್ಟೋ ದಾಸಪ್ಪ ಹಟ್ಟಿ ಅಂತ ಒಂದು ಹಟ್ಟಿ, ಆ ಹಟ್ಟಿಯಲ್ಲಿ ವಾರಕ್ಕೊಂದೇ ದಿನ ಅನ್ನ ಮಾಡ್ತಾ ಇದ್ದಿದ್ದು ಅವ್ರ ಮನೆಗಳಲ್ಲಿ. ಅದು ಶನಿವಾರ ಮಾತ್ರ. ನಮ್ಮ ಮನೆ ಒಂದು ಪಕ್ಕದಲ್ಲಿ ದಾಸಪ್ಪ ಹಟ್ಟಿ, ಇನ್ನೊಂದು ಪಕ್ಕದಲ್ಲಿ ತಳವಾರ ಹಟ್ಟಿ, ಮನೆ ಮುಂದೆಗಡೆ ಈ ತಮ್ಮಡಿಯರ ಹಟ್ಟಿ ಅಂತ, ತಮ್ಮಡಿಯವರು ಅಂತ ಈ ಪೂಜೆ ಮಾಡ್ತಾರಲ್ಲ ದೇವಸ್ಥಾನದ್ದು, ಅವರ ಹಟ್ಟಿಗಳು ಸರ್. ಆಗ ನಾವಿದ್ದ ಮನೆ ಆಗಿನ ಕಾಲ ಅಂದ್ರೆ ತುಂಬಾ ಏನಲ್ಲ, ಆದ್ರೂನು ನಮ್ಮ ಮನೆಗಳು ಒಬ್ಬ ಮಾಸ್ಟ್ರು ಮನೆ ಅಂತಂದ್ರೆ, ಮಾಸ್ಟ್ರು ಅಂದ್ರೆ ಆಗ ಬಡ ಮಾಸ್ಟ್ರು ಅಂತಾನೆ ಅಂತ ಇದ್ದಿತ್ತು. ನೆಲ ಎಲ್ಲ ಈ ಸಗಣಿ ಬಗಡೆಯಿಂದ ಬಳಿತಕ್ಕಂಥದ್ದು, ಚಿಮಣಿ ಎಣ್ಣೆ ದೀಪದಲ್ಲಿ, ಆಗ ಕರೆಂಟ್ ಅಷ್ಟು ಇದಿರ್ಲಿಲ್ಲ, ಚಿಮಣಿ ಎಣ್ಣೆ ದೀಪದಲ್ಲಿ, ಮತ್ತೆ ಅಡಿಗೆಗೆ ಇದು ಒಲೆ, ಸೌದೆ ಒಲೆ, ಅದ್ರಲ್ಲಿ ಅಡಿಗೆ ಮಾಡ್ತಕ್ಕಂಥದ್ದು ಅಮ್ಮ. ಈ ತರ ಎಲ್ಲ ಇತ್ತು ಆಗ. ಅದರಲ್ಲಿ ನಾನು ಒಂದು ವಾರಕ್ಕಾಗುವಷ್ಟು, ನಾನು ಮತ್ತೆ ನಮ್ಮ ಅಣ್ಣಂದ್ರು ಎಲ್ಲ ವಾರಕ್ಕಾಗುವಷ್ಟು ನಾವು ಸೌದೆಯನ್ನು ಹೊಂಚಬೇಕಿತ್ತು ಚಿಕ್ಕದ್ರಲ್ಲಿ. ಯಾಕೆಂದ್ರೆ ನಮ್ಗೆ ಇದು ಶಿಕ್ಷಕ ವೃತ್ತಿ ಅದೊಂದು ಆದಾಯ ಬಿಟ್ರೆ ಬೇರೆ ಇರ್ಲಿಲ್ಲ. ತೋಟ ಹೊಲ ಈ ತರ ಇರ್ಲಿಲ್ಲ. ಹಾಗಾಗಿ ಬೇರೆಯವರ ತೋಟಗಳಲ್ಲೆಲ್ಲ ಬಿದ್ದಿರ್ತಕ್ಕಂಥ ಒಣ ಸೋಗೆಗಳು, ಆಮೇಲೆ ಎಡಮಟ್ಟೆ ಅಂತ ಹೇಳ್ತೀವಿ, ಅವೆಲ್ಲ ಆಯ್ಕೊಂಡ್ ಬಂದು ಮನೆಗೆ ಹಾಕ್ತಕ್ಕಂಥದ್ದು. ಒಂದು ವಾರಕ್ಕಾಗುವಷ್ಟು ಸೌದೆ ಹೊಂಚ್ಲೇಬೇಕಿತ್ತು ನಾವು. ಇಲ್ಲ ಬಿಸಿನೀರಿಲ್ಲ, ಮತ್ತೆ ಅಡಿಗೆಗೂ ಇಲ್ಲ.
ಅಡಿಗೆಗೂ ಅಡಿಗೆಗೂ ಸಹ ಸೌದೆ ಹೊಂಚಬೇಕಿತ್ತು. ಇಂಥ ಸಂದರ್ಭದಲ್ಲಿ ನನಗೊಂದೆರಡು ನೆನಪಾಗುತ್ತೆ ಘಟನೆ. ಹೇಳಿ ಹೇಳಿ ಆ, ಒಂದು ಬಾರಿ ಏನ್ ಮಾಡ್ದೆ, ಹೀಗೇನೆ ಒಂದು ಸಂಜೆ ಹೋಗಿ ಮಾಮೂಲಿ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಸೌದೆ ಈ ಬುರುಡೆಗಳು, ಇನ್ನು ಎರಡನೇ ತೆಂಗಿನ ಬುರುಡೆಗಳೆಲ್ಲ ಹಾಕಿರ್ತಾರೆ ಒಣಗಿದ್ದು, ಅವೆಲ್ಲ ತುಂಬಿಕೊಂಡು ಬುಟ್ಟಿಯಲ್ಲಿ ತುಂಬಿಕೊಂಡು ಬಂದೆ. ಮನೆ ಹತ್ರ ಬಂದು ಕೆಳಗಡೆ ಸುರಿದಿದ್ದು. ಒಂದು ಬುರುಡೆಯಿಂದ ಸರ್ ಒಂದು ಹಾವು, ಅದು ಕೊಳಕ್ ಮಂಡ್ಲದ ಮರಿಯಂತೆ. ಆ ಬುರುಡೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ನಾನು ಹೊತ್ಕೊಂಡು ಕೂಡ ಬಂದಿದ್ದೀನಿ. ಅದು ಹಾಕಿದಾಗ ಆ ಕೆಳಗಡೆ ಹಾಕಿದ್ಮೇಲೆ ಅದು ಬುರುಡೆಯಿಂದ ಅದು ಆಚೆ ಬಂದ್ಬಿಡ್ತು. ಅದು ಬಂದ್ ಅಲ್ಲಿಂದ ಹೊತ್ಕೋವರೆಗೂ ಇಲ್ಲದೆ ಇರೋ ಭಯ. ಆ ಹಾವು ನೋಡಿದ ತಕ್ಷಣ ಶುರುವಾಗಿ ತಿಂಗಳಗಟ್ಲೆ ಜ್ವರ ಬಂದ್ ಮಾಡ್ಬಿಟ್ಟಿದೆ. ಒಂದ್ ರೀತಿ ಬಳಗದ ಶಿವ ಬಿಡಿ ನೀವು, ಕೊರಳಲ್ಲಿ ಹಾವು ಧರಿಸಿದ್ರಲ್ಲ. ಹೌದು, ಆತರ ತುಂಬಾ ಒಂದು ಈಗ ನೆನಪು ಮಾಡ್ಕೊಂಡ್ರೆ ಅಪ್ಪ ಎಷ್ಟು ಚಂದಾಗಿತ್ತು ಆ ದಿನಗಳು ಅಂತ ಅನ್ಸುತ್ತೆ. ಮತ್ತೆ ಇನ್ನ ಅಪ್ಪನ ಜೊತೆ ನನ್ನ ಒಡನಾಟ, ಬಾಲ್ಯ ಅಂದ ತಕ್ಷಣ ಅಪ್ಪನೇ, ಅದ್ರಲ್ಲೂ ಹೆಣ್ಣು ಮಕ್ಕಳಿಗೆ ತಂದೆ ಒಲವೇ ಜಾಸ್ತಿ. ತಂದೆ ಅಂದ್ರೆ ಪ್ರೀತಿ ಜಾಸ್ತಿ. ಹಾಗಾಗಿ ಅಪ್ಪನ ಒಡನಾಟ, ಅಪ್ಪನ ಜೊತೆ ಆಟ. ಒಟ್ಟು ಮೇಡಮ್ ಒಂದು ಮಾತಿದೆ, ಯಶಸ್ವಿ ಸಾಹಿತಿ ಆಗ್ಬೇಕು ಅಂದ್ರೆ ಬಡತನ ಇರ್ಬೇಕಂತೆ ಬಾಲ್ಯದಲ್ಲಿ ಅಂತ ನಾನೆಲ್ಲೋ ಕೇಳಿದ್ದೆ. ಅಲ್ಲ, ಬಹಳಷ್ಟು ಜನರು ನೋಡಿದ್ರೆ ಬಾಲ್ಯ ಯಾರ್ದು ಈ ತರ ಇದೆ, ಅವರು ಮಾಗಿರ್ತಾರೆ, ಒಂದಿಷ್ಟು ಬರೆಯೋದಿಕ್ಕೆ ಒಂದಿಷ್ಟು ರಿಸೋರ್ಸಸ್ ಇರುತ್ತೆ, ಮತ್ತೆ ಒಂದಿಷ್ಟು ವಸ್ತು ಸಿಗತ್ತೆ ಅಂತ. ಇರ್ಲಿ, ಅದು ನಿಜ ಅಂತ ನಾನು ಹೇಳಲ್ಲ, ಬಟ್ ಬಹಳಷ್ಟು ಕವಿಗಳ ಸಾಹಿತಿಗಳ ಬಾಲ್ಯ ಹಾಗೆ ಇರುತ್ತೆ. ಸೊ ಮೇಡಮ್, ಒಂದು ನೀವೀಗ ಹೇಳ್ತಾಗ ನನಗೆ ನೆನಪಾಗಿದ್ದು ನೋಡಿ, ಈ ತರ ವಯಸ್ಸಾಗಿರೋ ಅತ್ತೆ ಮಾವ, ಗಂಡ, ಮಕ್ಕಳು, ಮನೆ ಸಂಸಾರ, ಅಡಿಗೆ, ಇವೆಲ್ಲದನ್ನು ನಿಭಾಯಿಸ್ಕೊಂಡು ಹೇಗೆ ಈ ರೀತಿಯ, ಯಾಕೆಂದ್ರೆ ಕಾದಂಬರಿ ಬರೆಯೋದು ದೊಡ್ಡ ವಿಚಾರ, ಅದಕ್ಕೆ ತುಂಬಾ ಮನನ ಬೇಕು, ತುಲನ ಬೇಕು, ವಸ್ತು ಬೇಕು, ಥಿಂಕ್ ಮಾಡಬೇಕು, ಯೋಚಿಸ್ಬೇಕು. ಹೇಗೆ ಇದನ್ನೆಲ್ಲ ಒಂದು ಹೆಣ್ಣಾಗಿ ನೀವು ನಿಭಾಯಿಸ್ತಿದ್ದೀರಾ ಮೇಡಮ್? ಸರ್, ಬರವಣಿಗೆ ಅಂತಕ್ಕಂಥದ್ದು ನನಗೆ, ನಾನು ಚಿಕ್ಕದ್ರಲ್ಲೇ, ನನಗಿನ್ನೂ ಏನು ಬರವಣಿಗೆ ಓದು ಅಂತ ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಸಮಯದಲ್ಲೇನೆ ನನಗೆ ನಮ್ಮ ಅಪ್ಪ ಹಾಕಿದಂತ ಒಂದು ಬುನಾದಿ. ನಾನು ನಮ್ಮಪ್ಪನೇ ಹೇಳೋರು ಏನಂತ ಅಂದ್ರೆ, ನಾನು ಸುಮ್ಮನೆ ಇರ್ತಾ ಇರ್ಲಿಲ್ವಂತೆ. ಅವ್ರ ಜೊತೆ, ನಮ್ಮ ತಂದೆ ಜೊತೆ ನಾನು ದಿನ ಸಂಜೆ ವಾಕ್ ಹೋಗ್ಬೇಕು. ಅದು ಏನು, ಅರಸೀಕೆರೆಯಿಂದ ಕಡೂರ್ ಕಡೆ ರೈಲ್ವೆ ಟ್ರ್ಯಾಕ್ ನಮ್ಮ ಊರಿಂದನೇ ಹಾದು ಹೋಗೋದು. ಆ ಟ್ರ್ಯಾಕ್ ಮೇಲೆ ಅಪ್ಪ ನಾನು ಎರಡೂ ಕಂಬಿ ಮೇಲೆ ಬ್ಯಾಲೆನ್ಸ್ ಮಾಡಿ ಹೋಗ್ತಕ್ಕಂಥದ್ದು ಪ್ರತಿದಿನ. ಅದೊಂದು ನನಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಈ ರೀತಿ ನಾವು ಆಚೆ ವಿಹಾರ, ವಾಕಿಂಗ್ ಮಾಡೋದು, ಅಲೆದಾಟ ಆಡುವಾಗ ಏನೇ ವಸ್ತು ನೋಡ್ಲಿ, ಯಾವುದೇ ಒಂದು ಗಿಡ ಮರ ಏನೇ ನೋಡಿದ್ರು ನಾನು ಅದಕ್ಕೆ ಏನಾದ್ರೂ ಒಂದು ಹೇಳೋದಂತೆ. ಏನೋ ಒಂದು ವರ್ಣನೆ ಮಾಡೋದು, ಇಲ್ಲ ಅದ್ರ ಬಗ್ಗೆ ಅದನ್ನ ಆಡ್ಕೊಳ್ಳೋದು, ಇಲ್ಲ ಹೊಗಳೋದು, ಈ ತರ ಮಾಡೋದಂತೆ. ಆ ತರ ಹೇಳಿದಾಗ ನಮ್ಮ ಅಪ್ಪನೇ ಅದನ್ನ ಮುಂದುವರ್ಸ್ಕೊಂಡ್ ಬಂದ್ಬಿಟ್ರು. ನೋಡು ಮಗು, ಸ್ವಲ್ಪ ದೊಡ್ಡೋಳಾಗ್ತಾ ಮಗು, ಅಲ್ಲಿ ನೋಡು ಆ ಹೂವ ನೋಡು, ನಿಂಗೇನ್ ಅನ್ಸುತ್ತೆ, ಅದ್ರ ಬಣ್ಣ ನೋಡಿ ನಿನ್ಗೇನ್ ಅನ್ಸುತ್ತೆ, ಎಲ್ಲಿ 2 ಸಾಲು ಬರೀ ಅನ್ನೋರು. ನಾನೇನ್ ಬಂದಿದ್ದು ಬರ್ದ್ಬಿಡ್ತಾ ಇದ್ದೆ. ಈ ತರ ಒಂದು ಅವರ ಅಪ್ಪ ಅವಾಗ್ಲೇ ನನಗೆ ಗುರ್ತಿಸಿದ್ರು. ಮತ್ತೆ ಸರ್, ಅಪ್ಪ ಒಂದು ಅವರ ಶಾಲೆಯಲ್ಲಿ ರಾಮಾಯಣ ಮಹಾಭಾರತದ ಕಾಮಿಕ್ಸ್ ಬುಕ್ಗಳು ಬರೋದು ಮಕ್ಳಿಗೆ ಓದ್ಲಿಕ್ಕೆ. ಆಗ ಅವುಗಳನ್ನ ತಂದು ನನಗೆ ಮನೆಗೆ ಕೊಡೋರು, ಇದು ಓದು ಅಂತ. ಅವೆಲ್ಲ ಓದುವೆ. ಮತ್ತೆ ನನಗೆ ಬಾಲ್ಯದಲ್ಲೇನೆ ಓದುವ ಒಂದು ಇದನ್ನ ಶುರು ಮಾಡಿ, ಬಾಲಮಂಗಳ, ಚಂದಮಾಮ, ಈ ತರ ಮಕ್ಕಳ ಪುಸ್ತಕಗಳನ್ನ ತಂದು ಕೊಡೋರು. ಎಷ್ಟು ಬೇಗ 1-2 ದಿನದಲ್ಲೇ ಬರ್ದು ಮುಗಿಸೋದು, ಇನ್ನೊಂದು ಬುಕ್ ಬರೋವರೆಗೂ ಅಷ್ಟು ಕಾಯೋದು. ಈ ತರ ಒಂದು ನನಗೆ ಓದುವಂತ ಇದನ್ನ ಹಚ್ಚಿದ್ರು ಅಪ್ಪ. ಆಮೇಲೆ ಒಂದು ಹೈಸ್ಕೂಲು ಅಂತ ಬಂದಾಗ, ನಾವು ನಮ್ಮ ಹಳ್ಳಿಲಿ ಇದ್ದಿದ್ದು 1ರಿಂದ 7ನೇ ತರಗತಿವರೆಗೂ ಅಷ್ಟೇನೆ. ಆಮೇಲೆ ಪಕ್ಕದೂರು ಬಾಣಾವರ ಜೂನಿಯರ್ ಕಾಲೇಜಲ್ಲಿ 8ನೇ ತರಗತಿಗೆ ಸೇರ್ಕೊಂಡೆ. ಅಲ್ಲಿ PUC ವರ್ಗುನು ಅಲ್ಲೇ ಓದಿದ್ದು. ಅಲ್ಲಿ ನನಗೆ ಶಿಕ್ಷಕರ ಇಂದ ನನಗೆ ಈ ಬರವಣಿಗೆ ಇದು ಇದ್ದಿದ್ದ, ನಾನು ನೋಟ್ಸ್ ಅಲ್ಲೇನೆ, ಈ ಕನ್ನಡ ನೋಟ್ಸ್ ಅದ್ರಲ್ಲೇನೆ ಯಾವ್ದಾದ್ರು ಒಂದ್ ಮೂಲೆ 2 ಲೈನ್ ಬರ್ದಿರ್ತಿದ್ದೆ, ಏನೋ ನೆನಪಾಗಿ.
ಹ್ಮ್ ಹ್ಮ್ ಸರ್ ನೋಟ್ಸ್ ಕಲೆಕ್ಷನ್ಗೆ ಅಂತ ತಗೊಂಡಾಗ ಹ್ಮ್ 2 ಲೈನ್ ನೋಡ್ಬಿಟ್ಟು ಬಾಯ್ಲಿ ಇದೇನಿದು ಅಂತ ಕೇಳಿದ್ರು ಒಂದಿನ. ಹ್ಮ್ ಸರ್ ಏನೋ ಹಿಂಗ್ ನೆನಪಾಯ್ತು ಬರ್ದ್ಬಿಟ್ಟೆ ಸರ್ ಸಾರಿ ಅಂತಂತ ಹೇಳಿ ಇದನ್ನ ಹೊಡೆದಾಕ್ತೀನಿ ಹಾಗೆಲ್ಲ. ಈಗ ಹೊಡೆದಾಕದ್ ಯಾಕಮ್ಮ, ಎಷ್ಟ್ ಚೆನ್ನಾಗ್ ಬರೆದಿದ್ಯಮ್ಮ, ಇದು ಕವಿತೆ ಆಗುತ್ತೆ, ಬರೀ 2 ಲೈನ್ ಯಾಕೆ 4 ಲೈನ್ ಬರಿ 6 ಲೈನ್ ಬರಿ ಅಂತ ಹೇಳಿ ಅವಾಗಿಂದ ಸರ್ ಕವಿತೆನ ಅದು ಸರ್ ಹೊಗಳ್ತಾರೆ ಅನ್ನೋಕ್ಕೋಸ್ಕರನೇ ಬರೆಯೋಕ್ ಶುರು ಮಾಡಿದೆ. ತದನಂತರ ಅದೇ ಒಂದು ಒಬ್ಬ ಕವಿತಾ ರಚನೆಗೆ ಒಂದು ಪ್ರೇರಣೆ ಆಯ್ತು. ಆಮೇಲೆ SSLC ಇದ್ದೆ. ನನಗೆ ಗೊತ್ತೇ ಇಲ್ದಂಗೆ ಇನ್ನೇನು ಎಕ್ಸಾಮ್ SSLC ಎಕ್ಸಾಮ್ ಇನ್ನೊಂದ್ 2 ತಿಂಗಳಿದೆ ಅನ್ನೋ ಹಾಗೆ ಅಪ್ಪಂಗೆ ಬ್ಲಡ್ ಕ್ಯಾನ್ಸರ್ ಆಯ್ತು. ಅದು ನಾನು ಕೆಲವು ದಿನದಿಂದ ನಾನು ಗಮನಿಸ್ತಾ ಇದ್ದೆ, ಯಾಕೆಂತ ಅಪ್ಪನ ಜೊತೆ ತುಂಬಾ ಜೊತೆ ಇರ್ತಾ ಇದ್ದವಳು ನಾನು. ಅವರಿಗೆ ಮೂಗು ಮತ್ತೆ ಕಿವಿಯಲ್ಲಿ ರಕ್ತ ಬರುವುದು. ಅವಾಗೆಲ್ಲ ಒರೆಸ್ಕೊಳ್ಳೋರು ಅಪ್ಪ, ಒರೆಸ್ಕೊಂಡು ನಾನು ಕೇಳಿದ್ದೀನಿ ಕೂಡ, ಯಾಕಪ್ಪ ಇದೇನು ರಕ್ತ ಬರ್ತಿದೆ ನೋಡು ನಿನ್ನ ಮೂಗಲ್ಲಿ ಅಂತ ಹೇಳ್ತಾ ಇದ್ದೆ. ಅಪ್ಪ ನನ್ಗೇನೋ ಒಂದು, ಅವ್ರಿಗೂ ಗೊತ್ತಿಲ್ಲ ಇದು ಯಾಕೆ ಏನು ಅಂತ, ಏನೋ ಉಷ್ಣಕ್ಕೆ ಹಿಂಗಾಗಿದೆ ಮಗು ಅನ್ನೋರು. ಆಮೇಲೆ ಕಡೆಗೆ 1 ತಿಂಗಳ ನಂತರ ಅದು ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಇನ್ನೊಂದು 15 ದಿನ 20 ದಿನ ಬದುಕಿರ್ತೇನೆ ಅಂತ ಅವ್ರಿಗೇನೆ ಇದನ್ಸಿದ್ಮೇಲೆ ಆ ನಡುವೆ ಅವ್ರನ್ನ ಮಣಿಪಾಲಿಗೆ ಕೂಡ ಕರ್ಕೊಂಡು ಹೋದ್ರು ಅಣ್ಣ. ಅಲ್ಲಿ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ನಮ್ಮ ಮಗಳಿಗೆ ನಾನು ತುಂಬಾ ಅವ್ರನ್ನ ಹಚ್ಕೊಂಡಿದ್ದು. ಇವರು ನನ್ನ ಕುಟುಂಬದವರೆಲ್ಲ ನನಗೆ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ರೆ, ಅಪ್ಪ ನನ್ ಮಗ ಏನಾದ್ರೂ ಆಗ್ಬಿಡ್ತಾಳೆ ಅಂತ ಅವ್ರಿಗೆ ಒಂದು ಇದಿತ್ತು. ಅವರು ತಾವೇ ಹೇಳಿ ಸಮಾಧಾನ ಮಾಡಿ ಹೋಗ್ಬೇಕು ಅಂತ ಅವರ ಒಂದು ಮನಸ್ಸಿಗೆ ಅನಿಸ್ತೇನೋ ಹಾಗೇನೆ ಅವರು ಏನ್ ಮಾಡಿದ್ರು ಸರ್, ಈ ಹಳ್ಳಿಯಲ್ಲಿ ನಿಮಗೆ ಗೊತ್ತಿದೆಯಲ್ಲ, ಯಾರಿಗಾದ್ರೂ ಈಗ ಹುಷಾರಿಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಸೇರಿಸ್ತಾರೆ, ದೇವ್ರು ಒಳ್ಳೇದ್ ಮಾಡ್ತಾರೆ ಅಂತಕ್ಕಂತ ಒಂದು ಇದ್ರಲ್ಲಿ. ಹಾಗೇನೆ ಅಪ್ಪಂಗೆ ಏನ್ ಮಾಡಿದ್ರು, ನಮ್ಮೂರ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ 1 ವಾರ ಇರ್ಲಿ ಅಂತ ಊರ್ ಜನನೇ ಒಂದು ಬಲವಂತ ಮಾಡಿ ಸೇರ್ಸಿದ್ರು. ನಾನು SSLC ಎಕ್ಸಾಮ್ ಇಂಥ ಸಂದರ್ಭದಲ್ಲಿ ಏನಾಯ್ತು ಸರ್, ನಾನು ಸಹ ಅಪ್ಪನ ಜೊತೆನೆ ದೇವಸ್ಥಾನದಲ್ಲೇ ಇದ್ಬಿಟ್ಟೆ. ಒಂದು ದಿನ ಅಪ್ಪಂಗೆ ಏನನ್ನಿಸ್ತೋ ಗೊತ್ತಿಲ್ಲ, ನಾನು ಓದ್ತಾ ಕೂತಿದ್ದೀನಿ, ಹತ್ರ ಕರೆದ್ರು. ಅಪ್ಪ ಒಳಗಡೆ ದೇವಸ್ಥಾನದ ಒಳಗಡೆ ಇದ್ರು, ನಾನು ಹೊರಗಡೆ ಪ್ರಾಂಗಣದಲ್ಲಿ ಒಂದು ಕಂಬಕ್ಕೆ ಕೊರ್ಕೊಂಡು ಕೂತಿದ್ದೆ. ಮಗು ಬಾರಪ್ಪ ಇಲ್ಲಿ ಹತ್ರ ಅಂತ ಕರೆದ್ರು. ಅಪ್ಪ ನನ್ನನ್ನ ಪ್ರೀತಿಯಿಂದ ಅಮ್ಮಿ ಅಂತಾನೆ ಕರಿತಾ ಇದ್ದಿದ್ದು ಯಾವಾಗ್ಲೂ. ಅಮ್ಮಿ ಬಾಯಿಲಿ ಅಂತ ಕರೆದ್ರು. ಹತ್ರ ಹೋದೆ ಸರ್. ಇಲ್ಲಿ ಎದುರುಗಡೆ ಕೂತ್ಕೊಂಡ್ರು, ಎದುರು ಬದ್ರುಗನೆ ಕೂರಿಸ್ಕೊಂಡ್ರು. ಆಮೇಲೆ ಇದು ನಮ್ಮ ತಂದೆ ಜೊತೆ ನಾ ಆಟ ಆಡ್ತಾ ಇದ್ದಿದ್ದು, ಈ ತರ ಎಲ್ಲ ಕೂರೋದು, ತೊಡೆ ಮೇಲೆ ಮಲ್ಗೋದು ಇದೆಲ್ಲ ಕಾಮನ್. ಹಾಗಾಗಿ ನಾನು ಯಾವ್ದೋ ಅಪ್ಪ ಬೇಜಾರಾಗ್ತಿದೆ, ಆಟ ಆಡ್ಲಿಕ್ಕೆ ಕೂರ್ಸ್ಕೊತಾ ಇದ್ದಾರೆ ಅಂತ ಕೂತ್ಕೊಂಡೆ. ಕೂತ್ಕೊಂಡಾಗ ಅವರು ಹೇಳಿದ್ರು, ನೋಡು ಪುಟ್ಟ, ಇಷ್ಟು ದಿನ ನಾನು ನಿನ್ನ ಕಣ್ಣಲ್ಲಿ ನೀರ್ ಹಾಕಿಸ್ದಾಗೆ ನೋಡ್ಕೊಂಡಿದೀನಿ, ಸಾಕಿದೀನಿ. ಆಮೇಲೆ ಅಮ್ಮ ಅಣ್ಣ ಇಬ್ರಿಗೂನು ನಾನು ಹೇಳಿದೀನಿ, ನೀನ್ ಎಷ್ಟು ಓದ್ತೀಯ ಓದು, ಯಾವ ಕೆಲ್ಸಕ್ ಸೇರ್ತೀಯ ಸೇರು, ನಿನ್ಗೆ ಏನೇ ಬೇಕಿದ್ರು ಅವ್ರನ್ನ ಕೇಳಪ್ಪ ಅಂತ ಇಷ್ಟ ಹೇಳಿದ್ರು ಫಸ್ಟ್. ನಾನೇನಂದೆ, ಇದೇನಪ್ಪ ಹಿಂಗ್ ಹೇಳ್ತಿದ್ಯಾ, ನೀನೆಲ್ಲಿ ಹೋಗ್ತೀಯಾ ಅಂತ ಕೇಳ್ದೆ. ಅದು ಹಂಗಲ್ಲ ಪುಟ್ಟ, ಈಗ ನೋಡು ನನಗೆ ಕಣ್ಣಲ್ಲಿ ಇದ್ರಲ್ಲೆಲ್ಲ ಕಿವಿಲಿ ಮೂಗಲ್ಲೆಲ್ಲ ಬ್ಲಡ್ ಬರ್ತಿತ್ತಲ್ಲ, ಅದ್ ಯಾಕಂತೆ ಗೊತ್ತಾ, ನನ್ ಕ್ಯಾನ್ಸರ್ ಆಗ್ಬಿಟ್ಟಿದೆ ಅಂತಂದ್ರು. ನನಗೆ ಕ್ಯಾನ್ಸರ್ ಅಂದ್ರೆ ಅಷ್ಟು ಭಯಂಕರ ಕಾಯಿಲೆ ಅಂತಾನು ಗೊತ್ತಿಲ್ಲ ಸರ್ ಅವಾಗ. ಆಮೇಲೆ ಇರ್ಲಿ ಬಿಡು, ಈಗ ಹಾಸ್ಪಿಟ್ಲಿಗೆ ಹೋಗ್ತಿದ್ಯಲ್ಲ, ಹುಷಾರಾಗ್ತೀಯಲ್ಲ ಅಂತ ಹೇಳ್ದೆ. ಆಮೇಲೆ ಇಲ್ಲಮ್ಮ, ಇನ್ನು 15 ದಿನ ಅಷ್ಟೇ, ನಾನು 15-20 ದಿನ ಅಷ್ಟೇ ಹೆಚ್ಚು ಅಂದ್ರೆ ಬದುಕಿರೋದು, ನೀನ್ ಅಳ್ಬಾರ್ದು ಮಗು ಅಂತಂತ ಹೇಳಿದ್ರು. ಸರ್ ನಾನು ಏನ್ ಹೇಳಿ ಆ ಸಂದರ್ಭಕ್ಕೆ, ಗಂಟ್ಲು ಕಟ್ಟಿದೆ ನನ್ಗೆ, ಅವ್ರು ಹೇಳಿದ್ದನು ಗುಯ್ ಗುಯ್ ಅಂತಿದೆ ಕಿವಿಯಲ್ಲೂ ಕೂಡ. ಮುಖ ನೋಡ್ದೆ, ಸುಮ್ನೆ ಮುಖ ನೋಡ್ದೆ. ಆಮೇಲೆ ನಾನು ಅಳೋದಿರ್ಲಿ, ಅವ್ರು ಅಳ್ತಾ ಇದಾರೆ, 2 ಕಣ್ಣಲ್ಲಿ ಇಳ್ದೋಯ್ತು ನೀರಪ್ಪಂಗೆ. ಅವ್ರು ಮಾಮೂಲಿ ಹೆಗ್ಲ ಮೇಲೆ ಇದ್ದಿದ್ದು ಟವಲ್ ನಾನೇ ತಗೊಂಡು ಅವ್ರ ಕಣ್ಣೀರ್ ಒರ್ಸಿ ಒಂದ್ ಮಾತಂದೆ ಸರ್. ಆವತ್ತಿನ ನನ್ನ ವಯಸ್ಸಿಗೆ ಆ ಒಂದು ಸಂದರ್ಭಕ್ಕೆ, ಅಪ್ಪ ಅಳ್ಬೇಡ, ಏನಂತೆ ಬಿಡು, ಇನ್ನೊಂದ್ 15-20 ದಿನ ಬಿಟ್ಟು ನೀನ್ ಸತ್ತೋದ್ರೆ ಇನ್ನೊಂದ್ 20-30 ವರ್ಷ ಬಿಟ್ಟು ನಾನ್ ಸತ್ತೋಗ್ತೀನಲ್ವಾ,
ಅವಾಗ ನಾನು ಅಲ್ಲಿಗೆ ಬರ್ತೀನಪ್ಪ. ನಿನ್ ಜೊತೆ ಬರ್ತೀನಲ್ವಾ ಅಲ್ಲಿಗೆ, ಅವಾಗ ಇಲ್ಲಿ ಏನೇನಾಯ್ತು ನಾನು ಎಲ್ಲ ಹೇಳ್ತೀನಿ ನಿನ್ಗೆ. ನೀನ್ ಏನ್ ಅಳ್ಬೇಡ ನೀನು, ನಾನೆಲ್ಲಾ ಹೇಳ್ತೀನಿ. ಚೆನ್ನಾಗ್ ಓದ್ತೀನಿ ನಾನು, ಒಳ್ಳೆ ಕೆಲ್ಸ ಮಾಡ್ತೀನಿ. ಅಣ್ಣಂದ್ರೆ ಏನಾದ್ರು ನಂಗೆ ತೊಂದ್ರೆ ಕೊಟ್ರ ನಾನು ಬಂದಲ್ಲಿ ಹೇಳ್ತೀನಿ ಅಂತ ನಾನು ಹೇಳ್ದೆ ಸರ್. ಹೇಳ್ದೆ, ಒಂದು ಹನಿ ಕಣ್ಣಲ್ಲಿ ನೀರು ಬರ್ಲಿಲ್ಲ. ಅಷ್ಟು ಕಟ್ಟು ದುಃಖ ಮನ್ಸಲ್ಲಿ ಅಂದ್ರೆ ಮುಂದಿಂದೆಲ್ಲ ನನಗ್ ಕತ್ಲೆ. ಆ ಮಾತು ಅಪ್ಪನ ಜೊತೆ ಆಡಿದ ಆ ಮಾತುಗಳ ಅವತ್ತಾಡಿದ ಮಾತುಗಳು ಅದೇ ಕೊನೆ ಅಪ್ಪನ ಜೊತೆ ನಾನು ಮಾತಾಡಿದ್ದು. ಮತ್ತೆ ಅವತ್ತಿಂದನೇ ನನಗೆ ಮುಂದಿನ ಭವಿಷ್ಯ ಅನ್ನೋದೇ ಕತ್ಲಾಗೋಯ್ತು. ಏನು ಮಾಡ್ಬೇಕು ಅಂತ ಅನ್ನೋದೇ ಏನು ಯೋಚನೆನೇ ಇಲ್ಲ ಬಿಡಿ. ಓದಿದೀನಿ ಎಕ್ಸಾಮ್ಗೆ, ಏನ್ ಓದಿದೀನಿ ಅದು ನೆನ್ಪಿಲ್ಲ, ಏನ್ ಓದ್ಬೇಕು ಅಂತಾನು ನೆನ್ಪಿಲ್ಲ. ಈ ತರ ಒಂದು ಮನಸ್ಥಿತಿ ನನಗೆ ಆಗೋಯ್ತು. ಆಗ ಅಪ್ಪ ಹತ್ತಿದ್ದು, ತಪ್ಕೊಂಡ್ ಹತ್ತಿದ್ದು, ಆಮೇಲೆ ಪೂಜಾರಿ ಬಂದು, ಮಾಸ್ಟ್ರಿ ಯಾಕೆ ಹೇಳಕ್ ಹೋದ್ರಿ ಹುಡುಗಿಗೆ, ತುಂಬಾ ಹಚ್ಕೊಂಡ್ಬಿಟ್ಟಿದೆ, ನೀವ್ ಯಾಕೆ ಹೇಳಕ್ ಹೋದ್ರಿ, ಆಮೇಲೆ ತಾನಾಗೆ ಗೊತ್ತಾಗೋದು ಅಂತೆಲ್ಲ ಹೇಳಿದ್ರು. ಯಾವ್ದಕ್ಕೂನು ಅವತ್ತೇ ಲಾಸ್ಟ್ ಸರ್. ನೋಡ್ತಾ ಇದ್ದೆ ಅಪ್ಪಂಗಷ್ಟೇನೆ. ಕರೆಕ್ಟ್ ಅವ್ರು ಹೇಳ್ದಾಗೆ 16ನೇ ದಿನಕ್ಕೆ ಅಪ್ಪ ಹೋಗ್ಬಿಟ್ರು. ಅವತ್ತಿಂದನೇ ನೋಡಿ ಏನು ಮುಂದಿನ ಭವಿಷ್ಯ ಅನ್ನೋದು ಅಂಧಕಾರ ಕವಿತೆ ಅನ್ನೋದು ಅವತ್ತೇ ನನಗ್ ಗೊತ್ತಾಗಿತ್ತು. ಎಷ್ಟು ತುಂಟಾಟ, ಎಷ್ಟು ತುಂಟಿ ಆಗಿದ್ನೋ ಅಷ್ಟೇ ಮೌನಿ ಆಗೋಗ್ಬಿಟ್ಟೆ ಅವತ್ತು. ಅದಕ್ಕೆ ನೋಡಿ ಇನ್ನೂ ಒಂದ್ ಮಾತು ಹೇಳ್ತೀನಿ. ಅಪ್ಪ ಅದಕ್ ಮುಂಚೆ ನಿನ್ಗೇನ್ ಅನ್ಸಿದ್ರು ಬರ್ದಿಡು ಸರ್. ಮರುದಿನನೇ ಅಪ್ಪ ಹೋಗಿ ಮರುದಿನನೇ ಪತ್ರ ಬರ್ದಿದ್ದೀನಿ ಅಪ್ಪಂಗ್ ನಾನು. ಅಪ್ಪ ನೀನ್ ಹೋದ್ಮೇಲೆ ನನಗೆ ಈಗ ಅನ್ನಿಸ್ತು, ಈಗ ಮಾತೇ ಆಡ್ತಾ ಇರ್ಲಿಲ್ಲ, ಮನೆ ಮಂದಿ ಜೊತೆ ಮಾತು ಬಿಟ್ಟೆ. ಅಪ್ಪ ಎಲ್ಲ ಸುತ್ತಮುತ್ತ ಮನೆಯವರ ಜೊತೆ ಮಾತು ಬಿಟ್ಟೆ, ಒಂಟಿಯಾಗಿರೋದು, ಬಾಗ್ಲ ಹಾಕೊಂಡು ಕತ್ಲೆ ರೂಮಲ್ಲಿ ಕೂತ್ಕೊಳ್ಳೋದು, ಇಂಥ ಆಕ್ಟಿವಿಟಿ ಶುರು ಆಯ್ತು. ಆಗ ಏನಾದ್ರೂ ನಾನ್ ಕಂಡ್ಕೊಂಡ ಪರಿಹಾರ ಏನಾದ್ರೂ ಆಗ್ಬೇಕಿತ್ತಲ್ಲ, ನಾನ್ ಹಿಂಗೆ ಕೂತ್ಕೊಂಡ್ ಆಗಲ್ವಲ್ಲ. ಆವಾಗ ನನ್ನ ಕೈ ಹಿಡಿದಿದ್ದು ಬರವಣಿಗೆ. ಏನಾದ್ರೂ ಬರಿ ಮಗು, ಬರ್ದೆ ಸರ್. ಏನ್ ಬೇಕಾದ್ರೂ ಬರಿತಾ ಇದ್ದೆ, ಏನ್ ಅನ್ಸಿದ್ರುನು ಬರಿಯೋದು. ಅಪ್ಪ ಏನಾಯ್ತು ಗೊತ್ತಾ ಅಂತಾನೆ ಶುರು ಮಾಡ್ತಾ ಇದ್ದೆ. ಬರಿಯೋದು, ಏನೇನ್ ಅನ್ಸುತ್ತೆ ಎಲ್ಲ ಬರಿಯೋದು, ಹಗುರ ಆಗೋದು. ಈ ತರ ಆದಾಗ ಸರ್ ಅದೇ ಒಂದು ಬರವಣಿಗೆ ಅನ್ನೋದು, ಆ ಮೌನ ಇದೆಯಲ್ಲ ಸರ್, ಆ ಮೌನ ತುಂಬಾ ನನಗೆ ಕಲ್ಸ್ಕೊಡ್ತು. ಜೀವನ ಅಂದ್ರೆ ಹೀಗಲ್ಲ, ಹೀಗೆ ಅಂತ. ಆ ವಯಸ್ಸಿಗೆನೆ ನನಗೆ ಮೌನ, ಆ ನೋವು, ಒಂಟಿತನ ನನಗೆ ಕಲ್ಸ್ಕೊಡ್ತು ಅಂತ ಹೇಳ್ತೀನಿ. ಈ ಬರವಣಿಗೆನ ನಾನು ಅವಾಗಿಂದನೇ ರೂಢಿ ಮಾಡ್ಕೊಂಡೆ. ಕವಿತೆ ಅಷ್ಟೇ ಬರೀತಾ ಇದ್ದೆ, ನಂಗೆ ಈ ಕತೆವರ್ಗುನು ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಅಪ್ಪನ ಜೊತೆ ಕಳೆದ ದಿನಗಳು ಇರ್ತಾ ಇತ್ತಲ್ಲ, ಏನಾದ್ರೂ ಮಾಡಿ ನಾನು ಅದನ್ನ ನೆನಪು ಮಾಡ್ಕೊಂಡ್ರೆ ಸಾಲದು, ಅದನ್ನ ಬರ್ದಿಡ್ಬೇಕು ಅಂತ ನನಗೆ ಅನ್ನಿಸ್ತು. ಆಮೇಲೆ ಅಪ್ಪನ ಜೊತೆ ಕಳೆದಂತ ಬಾಲ್ಯ, ಅವ್ರ ಜೊತೆ ಕಳೆದಂತ ಆಡಿದ ಆಟಗಳು, ಅದ್ರ ಬಗ್ಗೆ ಎಲ್ಲ ಬರಿತಾ ಹೋದೆ. ಅದು ಕತೆ ಅನ್ನಿಸೋಕೆ ಶುರು ಆಯ್ತು ನನ್ಗೆ. ನಾನ್ ಬರ್ದಿದ್ದೆ, ನಾನು ಓದುವಾಗ ಇದು ಕತೆ ಅಲ್ವಾ, ಇದು ಕತೆ ಆಗತ್ತಲ್ವಾ ಅನ್ನೋದಿಕ್ಕೆ ಶುರು ಆಯ್ತು. ಆ ರೀತಿ ಬರೆಯತ್ತೆ ಹೋದಾಗ ಸೆಕೆಂಡ್ PU ಮುಗಿದು JOC ಅಂತ ಒಂದು ಟೈಲರಿಂಗ್ ಡಿಪ್ಲೊಮಾ JOC ಅಂತ ಬರುತ್ತೆ ಸರ್. ಇದಕ್ಕೆ ಸೇರ್ಕೊಂಡಾಗ ಸುಣ್ಗುಬ್ಬಿ ಅಂತ ಒಂದು ಹೆಡ್ಡಿಂಗ್ ಕೊಟ್ಬಿಟ್ಟು ಒಂದು ಕತೆ ಬರೆದೆ. ತುಂಬಾ ತಪ್ಪುಗಳು, ತುಂಬಾ ಪೆದ್ದಾಗಿ ಬರೆದಂತಹ ಒಂದು ಕತೆ. ಅದು ಕತೆ ಅಲ್ಲ ಸರ್, ಆಕ್ಚುಲಿ ಅಷ್ಟು ದೊಡ್ಡದಾಗಿ ಬರ್ದಿದ್ದೀನಿ, ಅದು ಮಿನಿ ಕಾದಂಬರಿನೇ. ಆ ವಯಸ್ಸಿಗೆ ಆಗ ಇರ್ತಕ್ಕಂತ ಒಂದು ಮನಸ್ಥಿತಿ, ಆಗ ನನಗಿದ್ದ ಪದಗಳ ಪರಿಚಯ, ನನ್ನ ಊರು, ನನ್ನ ಹಳ್ಳಿ, ನನ್ನ ಜನ, ನನ್ನ ಹಳ್ಳಿ ಜೀವನದ ನನ್ನ ಒಂದು ಇದನ್ನೇ ಇಷ್ಟವಾದ ಹೂವು ಸುಣುಗುಬ್ಬಿ, ಅದನ್ನ ತಗೊಂಡು ನಾನು ಬರೆದಂತ ಒಂದು ಕತೆ. ಅದು ಈಗ ಒಂದು ಕಾದಂಬರಿ ರೂಪ, ಮತ್ತೆ ಈಗ ಒಂದ್ 6 ತಿಂಗಳ ಹಿಂದೆ ಅದಕ್ಕೆ ಹೊಸ ರೂಪ ಕೊಟ್ಟು ಸುಣ್ಗುಬ್ಬಿ ಅಂತ ಒಂದು ಕಾದಂಬರಿ, ಅದು ಕೂಡ ಈಗ ಅಚ್ಚಿನಲ್ಲಿದೆ. ಆಗ ಸರ್ ಕಾದಂಬರಿ ನಾನು ಬರಿಬಹುದು, ಕತೆ ನಾನು ಬರೆಯೋದು ಕಾದಂಬರಿ ಅಂತ ಆಗತ್ತೆ ಅಂತ ಆಗ ನನಗ್ ಗೊತ್ತಾಯ್ತು. ಆಗ ಅದಾದ ಮೇಲೆ ನಾನು ಕಾದಂಬರಿ ಕಡೆನೆ ಒಲವು
ತೋರ್ಸ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ಹ್ಮ್ ಓದ್ತಾ ಇದ್ದೆ, ತುಂಬಾ ಪುಸ್ತಕಗಳು ಓದುವಂತದ್ದು. ಹ್ಮ್ ಆಮೇಲೆ ಹ್ಮ್ ನಿಮಗೆ ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು. ನನ್ನ ಅಪ್ಪ ಹೇಳಿ ಹೇಳಿ. ಅಪ್ಪನ ಹ್ಮ್ ಜೊತೆ ಕಳೆದಂತದ್ದು. ಹಾ. ಆ ಅಪ್ಪ ಶಿಕ್ಷಕರು ಅಂತ ಹೇಳಿದ್ನಲ್ಲ, ಹ್ಮ್ ಹ್ಮ್ ಅವರು ದೇವನೂರಿನಲ್ಲಿ ಲಕ್ಷ್ಮೀಶ ಕವಿ ಜನ್ಮಸ್ಥಳ ದೇವನೂರು ಹ್ಮ್ ಅಂತಲ್ಲ, ಹ್ಮ್ ಹ್ಮ್ ಅಲ್ಲಿ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು. ಅವರು ಪ್ರತಿದಿನ ಸೈಕಲ್ ಅಲ್ಲಿ ಅಪ್ಪ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದಿದ್ದು. ಸಂಜೆ 4:15 ಅವ್ರು ಸೈಕಲ್ ಅಲ್ಲಿ ಬರುವಾಗ ಕೆರೆ ಏರಿ ಮತ್ತೆ ನನ್ನ ಶಾಲೆ ನಡುವೆ ಒಂದು ಕೆರೆ ಇದ್ದಿದ್ದು ಡಿಸ್ಟೆನ್ಸ್. ಹ್ಮ್ ಹ್ಮ್ ನಾನು ಸ್ಕೂಲ್ ಹತ್ರನೇ ಆಟ ಆಡ್ತಾ ಇದ್ದೆ. ಸ್ಕೂಲ್ ಬಿಟ್ರು ಮನೆಗೆ ಹೋಗುವಂತ ಜಾಯಮಾನ ಅಲ್ಲ ನಂದು. ಹ್ಮ್ ಹ್ಮ್ ಮಕ್ಳ ಜೊತೆ ಆಟ ಆಡ್ತಿರೋದಲ್ಲಿ ಅಪ್ಪ ಅಲ್ಲಿ ಬೆಲ್ ಮಾಡೋರು ಏರಿ ಮೇಲೆ ಬಂದ ತಕ್ಷಣ. ನಾನು ಒಂದು ವಿಷಲ್ ಹಾಕಿದ್ರೆ ನನ್ನ ಆಟ ಇನ್ನು ಮುಗುದಿಲ್ಲ, ನಾನು ಆಮೇಲೆ ಬರ್ತೀನಿ ಮನೆಗೆ ಅಂತ. 2 ವಿಷಲ್ ಹಾಕಿದ್ರೆ ನನ್ನ ಆಟ ಎಲ್ಲ ಮುಗ್ದಿದೆ, ಬಂದ್ ನನ್ನನ್ನು ಕರ್ಕೊಂಡೋಗಿ ಮನೆಗೆ ಅಂತ. ಈ ತರ ಎಲ್ಲ ಅಪ್ಪನ ಜೊತೆ ಕಳೆದಂತದ್ದು ನಾನು ಈಗ್ಲೂನು ಸಹ ಅದು ನೆನಪಾಗ್ತಕ್ಕಂಥದ್ದು ನನಗೆ. ಮತ್ತೆ ಅಪ್ಪ ಆ ಒಂದು ಒಂದು ಬೇಜಾರಂದ್ರೆ, ಹ್ಮ್ ಅಪ್ಪ ಇದ್ದಾಗೇನೆ ನಾನು ಈ ತರ ಎಲ್ಲ ಬರೆಯೋದು, ಕಾದಂಬರಿ ಬರೆಯೋದು. ಅಪ್ಪ ಇದ್ದಿದ್ರೆ ಎಷ್ಟು ಚಂದ ಇರೋದು, ನೋಡಿದ್ರೆ ಓದಿದ್ರೆ ಅಂತ ಒಂದು ಇರ್ಲಿ ನೋವಿದೆ. ಮೇಡಮ್, ಒಂದು ನಮ್ಗೆ ಅನ್ನಿಸ್ತಿರೋದು ನಿಮ್ಗೇನ್ ಅನ್ನಿಸ್ತಿದ್ಯೋ ಗೊತ್ತಿಲ್ಲ, ನಿಜವಲ್ಲ ನನ್ನ ಕಣ್ಣಲ್ಲಿ ಒಂದ್ 2 ಹನಿ ನೀರಾಯ್ತು. ಓಕೆ, ಈ ಮುಖಾಂತರ ನಾವು ನಿಮ್ಮ ತಂದೆ ಹೋದ ನಂತರ ಬಂದಂತ ನಿಮ್ಮ ಭಾವನೆಗಳಿಗೆ, ಆ ಮೌನಕ್ಕೆ ಭಾವಸಂಗಮದ ಮುಖಾಂತರ ಒಂದು ಆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಆ ನಿಜವಾಗ್ಲೂ ಮುಂದೆ ಏನ್ ಪ್ರಶ್ನೆ ಕೇಳ್ಬೇಕೆ ಗೊತ್ತಾಗ್ದಿರೋ ಅಷ್ಟು ಭಾವುಕನಾಗಿದ್ದೀನಿ ನಾನು. ಸಾಮಾನ್ಯವಾಗಿ ಎಲ್ರು ತಾಯಿ ಬಗ್ಗೆ ಮಾತಾಡ್ತಾರೆ, ನಿಮ್ಮ ತಂದೆ ನಿಜವಾಗ್ಲೂ ಎಷ್ಟು ನಿಮ್ಮನ್ನ ಪ್ರೇರೇಪಿಸಿದ್ದಾರೆ. ಅದರಲ್ಲೂ ನಿಮ್ಮ ಎದುರುಗಡೆನೆ ತಂದೆ ಹೋಗಿರೋದ್ರ ದೃಶ್ಯ ನೀವು ಹೇಳಿದಾಗ ಒಂಥರ ತುಂಬಾ ಭಾವುಕತೆ ಬರುತ್ತೆ. ಸೊ ಈಗ ಸಂದರ್ಶನವನ್ನ ಮುಂದುವರ್ಸೋಣ. ಹೀಗೆ ನೀವು ಕಾದಂಬರಿಗೆ ಏನು ಪ್ರೇರಣೆ, ಹೇಗೆ ನಿಮ್ಮ ಅಪ್ಪನ ಪ್ರೇರಣೆ ಎಲ್ಲ ಹೇಳಿದ್ರಿ. ಈಗ ಒಟ್ಟು ಸಾಹಿತ್ಯದ ಯಾನ ಎಷ್ಟು ಕವಿತೆಗಳಾಗಿದೆ ಅಥವಾ ಕಾದಂಬರಿ ಆಗಿದೆ, ಹೇಗೆ ಸಾಗಿದೆ ಅದರ ಬಗ್ಗೆ ಹೇಳಿ. ಹಾ ಸರ್, ಕಾದಂಬರಿ ಪ್ರೇರಣೆ, ಅದು ಬರವಣಿಗೆಗೆ ಅಪ್ಪ ಪ್ರೇರಣೆ. ಅದ್ರ ಜೊತೆಗೆ ಸರ್, ಚಿಕ್ಕದ್ರಿಂದನೂ ನನ್ಗೆ ಹಾಡುಗಳನ್ನ ಆಲಿಸೋದು ನನಗೆ ತುಂಬಾ ಇಷ್ಟದ ಒಂದು ಹವ್ಯಾಸ. ಹಾಡ್ಕೊಳ್ಳೋದು ಅದು ಎರಡನೇದು. ತುಂಬಾ ಹಾಡನ್ನ ಕೇಳೋ ಅಂತದ್ದು. ಈ ಹಳ್ಳಿಲಿ ಅದ್ ಯಾವ ಮನೆ ಫಂಕ್ಷನ್ ಆದ್ರೂ ಆಯ್ತು, ಹಸೆಗಳು ಪದಗಳು, ಸೋಬಾನೆ ಪದಗಳು, ಅವ್ರು ನಮ್ಮನ್ನು ಕರೆದೇ ಇದ್ರು ಫಂಕ್ಷನ್ಗೆ ನಾನು ಹೋಗಿ ಹಾಡುಗಳನ್ನ ಕೇಳೋಕೋಸ್ಕರನೇ ನಾನು ಅಲ್ಲಿ ಹೋಗ್ತಾ ಇದ್ದೆ. ಹಾಗೆ ಅದು ಎಲ್ಲ ಭಾವಗೀತೆ ಆಗಿರ್ಬೋದು, ಚಲನಚಿತ್ರ ಗೀತೆಗಳಾಗಿರ್ಬೋದು, ಅದು ಇಂಪಾದ ಹಾಡುಗಳು ಯಾವ್ದಿದೆ, ಎಷ್ಟು ಸರಿ ಬೇಕಾದ್ರೂ ಕೇಳಿದ್ರು ನನ್ಗೆ ಬೇಜಾರ್ ಆಗ್ತಾ ಇರ್ಲಿಲ್ಲ. ಅದ್ರಲ್ಲೂ ನಮ್ಮ KS ನರಸಿಂಹಸ್ವಾಮಿಯವರ ರಚಿಸಿದ ಕವಿತೆಗಳಿದೆಯಲ್ಲ, ಹಾಡುಗಳು, ಅದ್ರಲ್ಲಿ ಮುಳುಗೋಗ್ಬಿಡ್ತಾ ಇದ್ದೆ. ಅವರ ಒಂದೊಂದು ಕವಿತೆನೂ ಸಹ ಒಂದೊಂದು ಕಾದಂಬರಿ ಆಗುತ್ತೆ. ಆ ತರದ ಅವರ ಒಂದು ಕವಿತೆಗಳು ಇದೆ. ನಿಜಕ್ಕೂ ಆ ತರದ ಗೀತೆಗಳು ಕೇಳಿದಾಗ ಒಂದು ಮಧುರವಾದ ಭಾವನೆ ನಮ್ಮನ್ನು ಹುಟ್ಕೊಳ್ಳುತ್ತೆ. ಒಂದೊಂದು ಕವಿತೆಗೂ ಸಹ ಒಂದೊಂದು ಕಥೆಯನ್ನ ಬರಿಬಹುದು. ನೀವು ಕೇಳಿದ್ದೀರಲ್ಲ ಇನ್ನೇನಕ್ಕೆ. ಹೇಳಿ ಮೇಡಮ್, ಯಾವ್ದಾದ್ರು ಒಂದು ನರಸಿಂಹಸ್ವಾಮಿಗಳದ್ದು ಅಥವಾ ನಿಮ್ ಇಷ್ಟವಾದ ಒಂದು ಕವಿತೆ ಹೇಳಿ. ಹಾಡಿ ಹಾಡಿ ಹಾಡು ಅಂತೀರಾ? ಹಾಡಿ ಹಾಡಿ ಹಾಡಿ. ಭಾವಸಂಗಮದ ಬಹಳಷ್ಟು ಜನಕ್ಕೆ, ಅಂದ್ರೆ ಶಿವಮೊಗ್ಗ ಸಮಾವೇಶಕ್ಕೆ ಬಂದವ್ರಿಗೆ ಗೊತ್ತು ನೀವು ಹಾಡ್ತೀರಾ ಅಂತ. ಈಗಿನ ತಲೆಮಾರಿಗೆ, ಭಾವಸಂಗಮದ ತಲೆಮಾರಿಗೆ ಗೊತ್ತಿಲ್ಲ. ಒಂದ್ ಹಾಡಿ. ಅಂತ ಹಾಡುಗಾರ್ತಿ ಅಲ್ಲ, ಆದ್ರೂನು ಈಗ ಹೇಳಿದ್ನಲ್ಲ ಒಂದು ಪಲ್ಲವಿ ಹಾಡಿ. ನರಸಿಂಹಸ್ವಾಮಿ ಅವರ ಒಂದು ಕವಿತೆ ಸರ್, ಅದು ಎಂದ್ರೆ, 10 ವರುಷದ ಹಿಂದೆ ಮುತ್ತೂರ ತೇರಿನಲಿ ಹತ್ತಿತ್ತ ಸುಳಿದವರು ನೀವಲ್ಲವೇ, ಹತ್ತಿರದ ಹೆಣ್ಣೆಂದು ಮತ್ತೆ ಮುತ್ತೂರಿನಲಿ ಒಪ್ಪಿ ಕೈ ಹಿಡಿದವರು ನೀವಲ್ಲವೇ, ಒಪ್ಪಿ ಕೈ ಹಿಡಿದವರು ನೀವಲ್ಲವೇ, ಬೆಟ್ಟಗಳ ಬೆನ್ನಿನಲಿ ಬೆಟ್ಟಗಳ ದಾರಿಯಲಿ ಕಟ್ಟಿಕೊಂಡಲೆದವರು ನೀವಲ್ಲವೇ, ತಿಟ್ಟಿನಲ್ಲಿ ಮುಂದಾಗಿ ಕಣಿವೆಯಲ್ಲಿ ಹಿಂದಾಗಿ
ನಗು ನಗುತ್ತ ನಡೆದವರು ನೀವಲ್ಲವೇ, ನಗು ನಗುತ್ತ ನಡೆದವರು ನೀವಲ್ಲವೇ, ಬಾಗಿಲಿಗೆ ಬಂದವರು ಬೇಗ ಬಾ ಎಂದವರು, ಬಂದುದೇಕೆಂದವರು ನೀವಲ್ಲವೇ, ನೋಡುವ ಎಂದವರು ಬೇಡ ಹೋಗೆಂದವರು, ಎಂದಿಗೂ ಬಿಡದವರು ನೀವಲ್ಲವೇ, ಎಂದಿಗೂ ಬಿಡದವರು ನೀವಲ್ಲವೇ. ವಾವ್, ಮೋಸ್ಟ್ಲಿ ಚಂದ್ರಶೇಖರ್ ಅವರು ಆಮೇಲೆ ಈ ಸಂದರ್ಶನವನ್ನ ಕೇಳಿಸ್ಕೊಂಡು ಖುಷಿ ಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಅದೃಷ್ಟವಂತರು ಮೇಡಮ್ ಚಂದ್ರಶೇಖರ್ ಅವರು. ಈ ರೀತಿ ಹೆಂಡತಿ ಕೂತ್ಕೊಂಡು ಎದುರುಗಡೆ ಹಾಡು ಹೇಳಿದ್ರೆ ಎಷ್ಟು ಚಂದಾಗಿರುತ್ತೆ. ನೀವು ಇನ್ನೊಂದು ಹೇಳಿದ್ರಿ ಸೋಬಾನೆ ಪದಗಳನ್ನ ಕೇಳ್ತಿದ್ರಿ ಅಂತ. ಯಾವ್ದಾದ್ರು ಹೌದು. ಸೋಬಾನೆ ಪದ ಏನಾದ್ರೂ ನೆನಪಿದ್ಯಾ ನಮ್ಮ ಭಾವಸಂಗಮದವ್ರಿಗೆ? ಓ, ನನ್ನ ದೊಡ್ಡ ವೀಕ್ನೆಸ್ ಅಂದ್ರೆ ಮರೆವು. ರಾಗಿ ಬೀಸೋದು ಸೋಬಾನೆ ಕೇಳಿದ್ದೇನೆ, ಶಿವ ಪಾರ್ವತಿ, ಲಕ್ಷ್ಮೀನಾರಾಯಣ್ ಎಲ್ಲಾ ಕೇಳಿದ್ದೇನೆ, ಎಲ್ಲ ಮರ್ತಿದ್ದೇನೆ, ಎಲ್ಲ ವಾಶ್ ಔಟ್ ಆಗಿದೆ. ಒಂದು ಪ್ಯಾರ ನೆನಪಿಲ್ವಾ? ನಿಜವಾಗ್ಲೂ ನೆನ್ಪಿಲ್ಲ. ಈಗ ಚಂದ್ರಶೇಖರ್ ಅವ್ರಿಗೆ ನಾನು ಹಾಗೆಲ್ಲ ಹೇಳಿದ್ರೆ ಅಷ್ಟೆಲ್ಲ ಕೇಳ್ತಾ ಇದ್ದೆ, ಇಲ್ಲಿ ಒಂದು ಸೊಳ್ಳೆ ಹೇಳು ಸುಳ್ಳು ಹೇಳ್ತೀಯಾ ಅಂತಾರೆ. ನಿಜಕ್ಕೂ ಬರ್ದಿಟ್ಕೊಂಡ್ಬೇಕಿತ್ತು, ಆ ಐಡಿಯಾನು ಆಯ್ತು, ಅವಾಗಿಲ್ಲ. ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತೀನಿ ಸಂದರ್ಶನದ ಮುಖಾಂತರ. ಶ್ರವಣ ಬೆಳಗೊಳದ ಸಮಾವೇಶಕ್ಕೆ ಬಂದಾಗ ಒಂದ್ 4 ಸೋಬಾನೆ ಪದಗಳನ್ನ ಹಾಡ್ಬೇಕು ನೀವು. ಅಯ್ಯೋ ಖಂಡಿತ. ಈಗ ನಾನು ಏನು ತಾವು ಕೊಟ್ಟ ಇಲ್ಲೇ ನಮ್ಮ ನಾಗಯ್ಯನ ಕೊಪ್ಪಲು, ಈಗ ನಾವಿರುವಂತ ಏರಿಯಾ ಅಲ್ಲಿ ಸೋಬಾನೆ ಪದಗಳ ಹಾಡೋರು ಇದಾರೆ. ಖಂಡಿತ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಬರ್ಸ್ಕೊಂಡು ನಾನು ಹಾಡ್ತೇನೆ ನಿಮ್ಮ ಮುಂದೆ. ಯಾಕೆ ನಮ್ಮ ಭಾವ ಬಂಧುಗಳ ಅದನ್ನ ಯಾವ್ದಾದ್ರು ಕಾದಂಬರಿನಲ್ಲೂ ಸೇರಿಸಿ, ಅದು ದಾಖಲಾಗ್ಲಿ. ಮುಂದಿನ ಜನರೇಷನ್ಗೆ ಒಂದ್ 50 ವರ್ಷ ಬಿಟ್ಟು ಓದೋರ್ಗೆ ಈ ತರ ಒಂದ್ ಸೋಬಾನೆ ಪದ ಇತ್ತು ಅಂತಾನು ದಾಖಲಾಗ್ಬೇಕು ಅನ್ನೋದು ನಮ್ಮ ಮನವಿ. ಓಕೆ, ಎಷ್ಟು ಕಾದಂಬರಿಗಳು ಆಗಿದೆ ಮೇಡಮ್ ಇವಾಗ? ಅದಕ್ಕೂ ಮುಂಚೆ ಈಗ ಒಂದು ಇದು ಸಂದರ್ಭ ಹಂಚ್ಕೋತೇನೆ. ಈಗ ನೀವೇನ್ ಹೇಳಿದ್ರಿ ಚಂದ್ರಶೇಖರ್ ಅವ್ರಿಗೆ ಕೇಳಿಸ್ಕೊಂಡ್ರೆ ತುಂಬಾ ಖುಷಿ ಪಡ್ತಾರೆ ಅಂತ. ಚಂದ್ರಶೇಖರ್ ಅವರು, ನಾನು SSLC ಫಸ್ಟ್ ಮೊದಲ PUC ಅಲ್ಲಿ ಇದ್ದಾಗನೇ ನಮ್ಮ ಅವರ ಪ್ರೀತಿ ಶುರುವಾದದ್ದು. ಸ್ವಲ್ಪ ಮನೆಯವರ ವಿರೋಧವಿತ್ತು, ಅವರ ಮನೆಯವರ ಕಡೆಯಿಂದ ವಿರೋಧವಿತ್ತು. ಅಂತ ಸಂದರ್ಭದಲ್ಲಿ ಸ್ವಲ್ಪ ಹೋಗೋದು ಬೇಡ, ಭೇಟಿ ಆಗೋದು ಬೇಡ ಹುಡುಗಿನ ಅಂತೆಲ್ಲ ಇರ್ತದಲ್ಲ. ಈ ತರ ಎಲ್ಲ ಇದ್ದಾಗ ನನ್ನ ಒಂದು ವಾರ್ಷಿಕೋತ್ಸವ, ನಮ್ಮ ಕಾಲೇಜಿನಲ್ಲಿ ಸೆಕೆಂಡ್ PU ವಾರ್ಷಿಕೋತ್ಸವ, ಅಲ್ಲಿ ನಾನು ಒಂದು ಹಾಡು ಹೇಳ್ಬೇಕಿತ್ತು. ನಮ್ಮ ಲೆಕ್ಚರರ್ ಕೂಡ, ಅಮ್ಮ ಕವಿತೆ, ನಿಮ್ದೇ ಒಂದ್ ಕವಿತೆ ಇದ್ರೆ ಹಾಡ್ಬಿಡಿ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ವಾರ್ಷಿಕೋತ್ಸವಕ್ಕೆ ಚಂದ್ರಶೇಖರ್ ಬರ್ತಾರೆ ಅನ್ನೋ ಒಂದು ಖುಷಿಲಿದ್ದೆ. ಯಾವಾಗ ಅವ್ರು ಬರಲ್ಲ ಅಂತ ಗೊತ್ತಾಯ್ತು, ತುಂಬಾ ಬೇಜಾರು ಆಯ್ತು. ಅಂತ ಸಂದರ್ಭದಲ್ಲಿ ನಾನು ಒಂದು ಕವಿತೆನ ಬರ್ದೆ ಹಾಡಲಿಕ್ಕೆ ಅಂತಾನೆ. ಸ್ಟೇಜ್ ಮೇಲೆ ಹಾಡ್ಬಿಡುವ, ಯಾರು ಏನ್ ಬೇಕಾದ್ರೂ ಅಂದ್ಕೊಳ್ಳಿ ಅಂತಕ್ಕಂಥದ್ದು ಒಂದು. ಅಂತ ಸಂದರ್ಭದಲ್ಲಿ ಬರೆದಂತ ಒಂದು ಕವಿತೆ ನಾನು ಹಾಡ್ಬೋದಾ ಈಗ? 2 ಸಾಲು. ಖಂಡಿತ. ಅದನ್ನ ನಾನು ಬೆಂಗಳೂರು ಭಾವಸಂಗಮ ಕಾರ್ಯಕ್ರಮದಲ್ಲಿ ಹಾಡಿದ್ದೆ ಕೂಡ. ಮಂಜಿನಂತೆ ಕರಗಿ ಹೋದೆ, ಏಕೆ ನನ್ನ ಗೆಳೆಯನೇ, ಕಾಡಿತೇನು ನಿನಗೆ ನನ್ನ ವಿರಹದ ವೇದನೆ, ಮಂಜಿನಂತೆ ಕರಗಿ ಹೋದೆ, ಏಕೆ ನನ್ನ ಗೆಳೆಯನೇ, ಇಂದು ನೀನು ಕರಗಿನೊಂದು ನಾಳೆ ಮೈದಳೆಯುವೆ, ಇಂದು ನೀನು ಕರಗಿನೊಂದು ನಾಳೆ ಮೈದಳೆಯುವೆ, ಬಾಡಿ ಮತ್ತೆ ಅರಳಲಾರೆ ನಾನು ಕುಸುಮವಲ್ಲವೇ, ಬಾಡಿ ಮತ್ತೆ ಅರಳಲಾರೆ ನಾನು ಕುಸುಮವಲ್ಲವೇ, ಮಂಜಿನಂತೆ
ಮಂಜಿನಂತೆ ಕರಗಿ ಹೋದೆ ಏಕೆ ನನ್ನ ಗೆಳೆಯನೇ, ಈ ರೀತಿ. ಏನಂದ್ರು ಮೇಡಮ್ ಅದಕ್ಕೆ? ಅವ್ರದ್ದೇನಾದ್ರು ಉತ್ತರ ಇತ್ತಾ? ಅಯ್ಯೋ, ಕರಗಿ ಹೋಗಿ ಹಠ ಮಾಡಿ ಮರು ವರ್ಷನೇ ಒಂದು ಮದ್ವೆ ಮಾಡ್ಕೊಳ್ಳೋ ಅಂತ ಸಂದರ್ಭ ಸೃಷ್ಟಿ ಮಾಡಿದ್ರು. ಓಡೋಡಿ ಬಂದು ಈ ತರ ಒಂದು ಕವಿತೆ. ಆಗ ಇದನ್ನ ನಾನು ನಮ್ಮ ಭಾವ ಬಂಧುಗಳ ಜೊತೆ ಹಂಚ್ಕೊಂಡು ನಿಜಕ್ಕೂ ಖುಷಿ ಆಗ್ತಾ ಇದೆ. ನಿಜವಲ್ಲ ನನಗೂ ಖುಷಿ ಆಗ್ತಾ ಇದೆ. ನಿಮ್ಮ ಇದ್ರ ಹಿಂದೆ ಈ ರೀತಿ ಒಂದು ಪ್ರೇಮ ಕಥಾನಕನು ಇದೆ ಅಂತ ನನಗೂ ಗೊತ್ತಿರ್ಲಿಲ್ಲ, ಬಹುಶಃ ಭಾವಸಂಗಮ ಯಾರಿಗೂ ಗೊತ್ತಿರ್ಲಿಲ್ಲ. ಹೀಗೇನೆ ನಿಮ್ಮ ಪ್ರೇಮ ಕುಟುಂಬ ಇವಾಗದು, ಅದೇನದು ಪ್ರೇಮ ಕಥೆ ಅಲ್ಲ, ಅದು ಕುಟುಂಬ ಆಗಿದೆ ಈಗ. 100 ವರ್ಷಗಳ ಕಾಲ ಚೆನ್ನಾಗಿರಿ ಅಂತ ನಾವು ಹಾರೈಸ್ತಾ ಮುಂದಕ್ಕೆ ಹೋಗೋಣ ಮೇಡಮ್. ಹೇಳಿ, ನಿಮ್ಮ ಕಾದಂಬರಿಗಳ ಪಯಣದ ಬಗ್ಗೆ ಹೇಳಿ. ಕಾದಂಬರಿ ಸುಣ್ಗುಬ್ಬಿ, ಮೊದಲು ಬರೆದಂತಹ ಕಾದಂಬರಿ ಸುಣ್ಗುಬ್ಬಿ ಅಂತಾನೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದು ಅದ್ರ ನಂತರ ತುಂಬಾ ಅಂತರ ಆಯ್ತು, ಗ್ಯಾಪ್ ಆಯ್ತು. ಮದ್ವೆ, ಮಾಮೂಲಿ ಮಕ್ಕಳು, ಅತ್ತೆ ಮಾವ, ಈ ತರ ಒಂದು ಇದ್ರ ನಡುವೆ ಸ್ವಲ್ಪ ತುಂಬಾನೇ ಗ್ಯಾಪ್ ಆಯ್ತು ಕೂಡ. ಆ ನಂತರ 2002ರಲ್ಲಿ ಮಮತೆಯ ಹಣತೆ ಬರೆದೆ ಕಾದಂಬರಿ. ಮಮತೆಯ ಹಣತೆ ಒಂದು ನಿಮ್ಮ ಈಗಾಗ್ಲೇ ನನ್ನ ಭಾವ ಬಂಧುಗಳೆಲ್ಲ ನನ್ನನ್ನ ಗುರ್ತಿಸಿರೋ ಹಾಗೆ ಯಾವಾಗ್ಲೂ ಮಮತೆ ಮಮತೆ ಮಮತೆ. ಹೌದು, ನಾನು ಬಯಸುದು ಅದನ್ನೇ, ಕೊಡೋದು ಕೂಡ ಅದನ್ನೇ. ಯಾಕೆಂದ್ರೆ ನನ್ನ ಕುಟುಂಬದಿಂದ ನನಗೆ ಸಿಕ್ಕಿದ ಬೇಸಿಕ್ ಅಂತೀವಲ್ಲ ಸರ್, ಏನು ಮಮತೆ, ಪ್ರೀತಿ, ವಾತ್ಸಲ್ಯ, ಇದ್ದು ಎಲ್ಲ ಯಾವ ಪ್ರಾಣಿ ಆಗಿರ್ಲಿ, ಮನುಷ್ಯ ಆಗಿರ್ಲಿ, ಕೀಟ ಆಗಿರ್ಲಿ, ಏನೇ ಆಗಿರ್ಲಿ, ಎಲ್ಲರ ಒಂದು ಇದ್ರ ಜೀವನದಲ್ಲಿ ಆ ಮಮತೆನೇ ಮೊದಲು ತುತ್ತು ಅಂತಕ್ಕಂಥದ್ದು. ಅದರಿಂದನೇ ಜೀವ ಸೃಷ್ಟಿ, ಪ್ರಪಂಚದ ಒಂದು ಸೃಷ್ಟಿ ಅಂತಾನೆ ನನ್ನ ಭಾವನೆ. ಇಂಥ ಒಂದು ಮಮತೆಯಿಂದ ಕೂಡಿರ್ತಕ್ಕಂಥ ಮನಸ್ಸುಗಳನ್ನ ಕಟ್ಟಿ, ಅದು ಎಂಥದ್ದೇ ರಾಗದ್ವೇಷಗಳು ಇದ್ರೂನು ಅದನ್ನ ಈ ಮಮತೆ ಅಂತಕ್ಕಂಥದ್ರ ಮುಂದೆ ಎಲ್ಲ ಗೌಣ ಆಗ್ಬಿಡ್ಬೇಕು. ಆ ತರ ಒಂದು ಪಾತ್ರಗಳನ್ನ ಸ್ಟೋರಿಯ ಕಥೆಯನ್ನ ಕಟ್ತಕ್ಕಂಥದ್ದು ನನ್ನ ಒಂದು ರೀತಿ. ಹಾಗಾಗಿ ಮಮತೆಯ ಹಣತೆ ಆ ನಿಟ್ಟಿನಲ್ಲಿ ಬರೆದಂತ ಕಾದಂಬರಿ. ಅದ್ರ ನಂತರ ಸರ್ ಮಂಗಳಾಕ್ಷತೆ ಬರ್ದೆ. ಮಂಗಳಾಕ್ಷತೆ ನನ್ನ ಎರಡನೇ ಮಗ ಅಶುಮಂತ್ ಅಂತ, ಅವನ ಸ್ವಭಾವದಲ್ಲಿ ಇನ್ನು ಮಗು, ಈಗ ಅವನಿಗೆ 19 ವರ್ಷ ಇದೆ ವಯಸ್ಸು. ಆದ್ರೆ ಇನ್ನ ಒಂದು ವರ್ಷ 2 ವರ್ಷದ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಆ ರೀತಿ ಮಗು ಅವನು. ಅವನ ಒಂದು ಯಾವಾಗ್ಲೂ ಅವನ ಬಗ್ಗೆ ನನ್ಗೆ ಮನ್ಸಲ್ಲಿ ಒಂದು ಇದ್ದೇ ಇದೆ, ಭವಿಷ್ಯದ ಬಗ್ಗೆ. ಹಾಗಾಗಿ ಅವನ ಒಂದು ಮನಸ್ಥಿತಿ ಇರ್ತಕ್ಕಂಥ ಒಂದು ಪಾತ್ರವನ್ನ ಸೃಷ್ಟಿ ಮಾಡಿ ಒಂದು ಕಾದಂಬರಿನ ಬರೀಲಿಕ್ಕೆ ಅಂತ ಒಂದು ಏನಾದ್ರು ಬರಿಬೇಕು ಅಂತ ಒಂದು ಮನಸ್ಸಲ್ಲಿದ್ದಾಗ ಈ ಮಂಗಳಾಕ್ಷತೆನ ನಾನು ಅದರಲ್ಲಿ ಅವನ ಒಂದು ಮನಸ್ಥಿತಿನ, ನಮ್ಮ ಏನು ಸುನಿಧಿ ಪುಟ್ಟ ಇದ್ದಾಳೆ, ಆ ಒಂದು ಪಾತ್ರವನ್ನ ಸೃಷ್ಟಿ ಮಾಡಿ ಬರೆದಂತಹ ಒಂದು ಕಾದಂಬರಿ. ಜೊತೆಗೆ ನಮ್ಮ ಸುತ್ತಮುತ್ತನೇ ಇರ್ತಕ್ಕಂತ ಈ ನಬಿಜಾನ್ ಚಾಚಾ, ನಬಿಜಾನ್ ಅಂಕಲ್ ಇದ್ದಾರೆ ಬಾಣಾವರದಲ್ಲಿ, ಅವರ ಒಂದು ಈ ತರ ನಮ್ಮ ಸುತ್ತಮುತ್ತ ನಮ್ಮ ಜೀವನದಲ್ಲೇ ನಡ್ತಕ್ಕಂತ ಕೆಲವೊಂದು ಘಟನೆಗಳನ್ನ ಒಂದು ಮೇಳೈಸಿ ಬರೆದಂತ ಒಂದು ಮಂಗಳಾಕ್ಷತೆ ಕೂಡ. ಅದು 2ನೇದು. 3ನೇದು ಬಂದು ವಸುಂಧರ ಕೂಡ ಅಷ್ಟೇನೆ. ಏನು ನಕ್ಷತ್ರಗಳು ಕೆಟ್ಟ ನಕ್ಷತ್ರ ಅಂತ ಬಂದಿದೆ ಈಗ, ಅದ್ರ ಬಗ್ಗೆ ಏನು ಅನಾಹುತಗಳಾಗುತ್ತೆ, ಆ ತರ ಒಂದು ಮೂಢನಂಬಿಕೆ ಇಂದ ಅದು. ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನೇನೆ ಮೂಲ ನಕ್ಷತ್ರದ ಹುಡುಗಿ, ಹಾಗಾಗಿ ಆ ಒಂದು ನಕ್ಷತ್ರದ ಬಗ್ಗೆ
ಒಂದಿಟ್ಕೊಂಡು ವಸುಂಧರ ಪಾತ್ರ ಸೃಷ್ಟಿ ಮಾಡಿದೆ. ಹ್ಮ್ ಹ್ಮ್ ವಸುಂಧರ ನನಗೆ ಅತ್ಯಂತ ಪ್ರೀತಿಯ ಒಂದು ಪಾತ್ರ. ಆ, ಹ್ಮ್ 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 ಹಾಗೆ ನೆಕ್ಸ್ಟ್ ಒಂದು ತಾಂಬೂಲ ಅಂತಕ್ಕಂಥ ಒಂದು ಕಾದಂಬರಿ 4ನೇದು. ಹ್ಮ್ ಹ್ಮ್ ಅದು ಸಹ ಅಷ್ಟೇನೆ, ಒಬ್ಬ ವಯಸ್ಸಾದ ಮುದುಕಿ ಮತ್ತೆ ಆ ಮಹಿಳೆ, ಇವರ ಒಂದು ಜೀವನದಲ್ಲಿ ನಡೀತಕ್ಕಂತ ಒಂದು ಘಟನೆಗಳನ್ನ ಇಟ್ಕೊಂಡು ಬರೆದಿರ್ತಕ್ಕಂಥದ್ದು. ಹ್ಮ್ ಹ್ಮ್ ಆಮೇಲೆ ಸುಣ್ಗುಬ್ಬಿ, ನಾನು ಮೊದ್ಲೇ ಹೇಳ್ದಾಗೆ ನಾನೇ ಕಟ್ಟಿ ಮುಡ್ದಂತ ಹೂವು ಸುಣ್ಗುಬ್ಬಿ. ಪ್ರೀತಿಯಿಂದ ಆ ಒಂದು ಇಟ್ಕೊಂಡು ನಾನು ಹಳ್ಳಿಯಲ್ಲಿ ನಡೆದಂತ ಒಂದು ಘಟನೆನ ಕಾದಂಬರಿ ಮಾಡಿದ್ದೇನೆ. ಆಮೇಲೆ ಬಂದು ಮಚ್ಚೆ, ತುಂಬಾ ತುಂಬಾ ಸವಾಲಿನ ಕಾದಂಬರಿ ನನಗಿದು. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ನಾನು, ನನಗೆ ಗೊತ್ತಿರ್ತಕ್ಕಂಥ ಹಳ್ಳಿ ಭಾಷೆನ ಬಳಸ್ಕೊಂಡು ಯಾಕೆ ಒಂದ್ ಕಾದಂಬರಿನೇ ಬರಿಬಾರ್ದು ಅಂತ ಅನ್ನಿಸ್ತು. ಒಂದು 2 ಕವಿತೆ ಬರ್ದಿದ್ದೆ. ಮಾಯ್ಗಾರ ಅನ್ನೋದೊಂದು ಕವಿತೆ, ನಳ್ಳಿ ಹುಳಿ ಅಂತ 2 ಕವಿತೆ ಬರ್ದೆ ಹಳ್ಳಿ ಭಾಷೆನಲ್ಲಿ, ಗ್ರಾಮ್ಯ ಭಾಷೆನಲ್ಲಿ. ಅದು ಹೌದಲ್ಲ, ನನಗೆ ಎಷ್ಟೊಂದು ಹಳ್ಳಿ ಭಾಷೆ ಎಲ್ಲ ಗೊತ್ತಿದೆ, ಯಾಕೆ ಬರಿಬಾರ್ದು ಅಂತ ಅನ್ನಿಸ್ದಾಗ ಮಚ್ಚೆ ಒಂದು ಇದು ನಿಜ ಘಟನೆ ಕೂಡ, ಆದ್ರೆ ನಡೆದಿರ್ತಕ್ಕಂಥದ್ದು. ಅದನ್ನ ನಾನು ಹಳ್ಳಿ ಭಾಷೆನಲ್ಲೇನೆ, ಆದಷ್ಟು ಗ್ರಾಮ್ಯ ಭಾಷೆನಲ್ಲೇನೆ ಪೂರ್ಣಗೊಳಿಸಿದ್ದೇನೆ. ಒಂದು ವಿಶೇಷತೆ ಅಂದ್ರೆ 31 ತಿಂಗಳೊಳಗಡೆ ಪೂರ್ತಿ ಮಾಡೋಕ್ ಹೋದೆ, ಆಗ್ಲಿಲ್ಲ, 40 ದಿನ ತಗೊಳ್ತು. ಪೂರ್ತಿ ಮಾಡಿದೆ. ಒಳ್ಳೆ ತುಂಬಾ ಖುಷಿ ಆಯ್ತು. ನನ್ನ ಮಟ್ಟಿಗೆ ಹೆತ್ತೋರಿಗೆ ಹೆಗ್ಣ ಮುದ್ದು ಅನ್ನೋಂಗೆ ನನ್ನ ಮಟ್ಟಿಗೆ ಕಾದಂಬರಿ ಚೆನ್ನಾಗ್ ಬಂದಿದೆ ಅಂತ ಅನ್ಸಿತ್ತು. ಆಮೇಲೆ ಇನ್ನೂ ಒಂದೇನಂದ್ರೆ, ಏನೇ ಬರೆದ್ರುನು ನಾನು ಚಂದ್ರಶೇಖರ್ ಅವರೇ ಮೊದಲ ಓದುಗರು ನನ್ಗೆ. ಬೆಳಿಗ್ಗೆ ಹಗಲಿ ಏನೇ ಬರ್ದಿದ್ರು ಸಂಜೆ ಶಾಲೆಯಿಂದ ಬಂದ ತಕ್ಷಣ ಇವತ್ತೇನ್ ಬರ್ದೆ, ಎಲ್ಲಿ ತೆಗಿ ಹೇಳು, ಒಂಥರ ಸ್ಟೂಡೆಂಟ್ ಕೇಳ್ದಾಗೆ ಅವರು. ನಾನು ಒಪ್ಸೋದು, ದೀನಳಾಗಿ ಒಪ್ಸ್ತಕ್ಕಂಥದ್ದು. ಕವಿತೆ ಬರೆದ್ರುನು ವಾಚನ ಮಾಡ್ಬೇಕು, ಕತೆ ಬರೆದ್ರುನು ಪೂರ್ತಿ ಓದಿ ಹೇಳ್ಬೇಕು. ಈ ಮಚ್ಚೆ ಕಾದಂಬರಿ ಅಂತೂ ಪೂರಾ ಓದಿ ಹೇಳಿದ್ದೀನಿ. ಆತರ ನೋಡು, ಈ ಪದ ನೋಡು, ಇದು ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ, ನಿನಗೆ ಹೆಂಗೋ ಗೊತ್ತಿಲ್ಲ, ನೀನ್ ನೋಡು ಅನ್ನೋರು. ಈ ತರ ಒಂದು ಅವರು ಬರೆಯೋದಿಲ್ಲ, ಆದ್ರೆ ಓದಿ ಒಂದು ಒಪಿನಿಯನ್ ಹೇಳ್ತಾರೆ. ಆಮೇಲೆ ಇನ್ನೊಂದು ತುಂಬಾ ವಿಶೇಷವಾದಂತಹ ಒಂದು ಕಾದಂಬರಿ ಅಂದ್ರೆ ಪತ್ರೋತ್ಸವ. ಎಲ್ಲ ಪತ್ರೋತ್ಸವ ನನಗೆ ಇಲ್ಲಿ ಪತ್ರ ಸಂಸ್ಕೃತಿ ಅಂತ BRP ಯಲ್ಲಿ ಒಂದು ಸಂಘಟನೆ ಇದೆ. ಅದ್ರಲ್ಲಿ ದಾಳೆಗೌಡ ಅಂತ ಹೇಳ್ಬಿಟ್ಟು ಅದನ್ನ ಅದರ ರೂವಾರಿ. ಹಾಗಾಗಿ ಅವರು ಅಮ್ಮ ಈ ಜುಗಲ್ಬಂದಿ, ಕವನ ಜುಗಲ್ಬಂದಿ, ಚುಟುಕು ಜುಗಲ್ಬಂದಿ ಅಂತ ಮಾಡ್ತಾ ಇದ್ರು ಪುಸ್ತಕಗಳನ್ನ. ಆಮೇಲೆ ನಾನು ಏನ್ ಮಾಡೋಕ್ಕಾಗುತ್ತೆ ಸರ್, ನಾನು ಕಾದಂಬರಿ ಕಥೆಗಳನ್ನ ಈ ತರ ಬರಿತೀನಿ, ಅದು ಜುಗಲ್ಬಂದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಏನ್ ಮಾಡುದು ಅಂತ ಇದ್ದಾಗ, ನೋಡಿ ಏನಾದ್ರು ಯೋಚನೆ ಮಾಡಿ ಮಾಡೋ ಹಾಗಿದ್ರೆ ಖಂಡಿತ ಮಾಡುವ ಅಮ್ಮ, ನೀವು ಒಳ್ಳೆ ಬರಹ ಇದೆ ನಿಮಗೆ, ನೋಡಿ ಅಂತಂತ ಹೇಳಿದ್ರು. ಆಮೇಲೆ ಇದು ಐಡಿಯಾ ತಕ್ಷಣ ಬಂತು, ಸರ್ ಪತ್ರ ಬರೆಯೋ ಮುಖಾಂತರನೇ ಯಾಕೆ ಒಂದು ಕತೆ ಕಟ್ಟಿ ಒಂದು ಕಾದಂಬರಿ ಮಾಡ್ಬಾರ್ದು ಅಂತ. ಆಮೇಲೆ ಹಂಗ ಅಂದ್ಕೋತಿದ್ದಂಗೆ ಒಂದು ರೂಪರೇಷೆ ಶುರು ಆಯ್ತು. ಒಂದು ಸ್ಟೋರಿನ ಕಟ್ಟಿ ಒಂದ್ ಎಳೆನ ತಗೊಂಡೆ, ನಾನೇ ಮತ್ತು ಪತ್ರ ಬರೆದೆ. ಆಮೇಲೆ ಆ ಕಡೆಯಿಂದ ಅವ್ರು ಪತ್ರ ಬರೆಯಂತದ್ದು ಉತ್ತರವಾಗಿ ಈ ರೀತಿ ಪ್ರಾರಂಭವಾದ ಒಂದು ಕಾದಂಬರಿ ಪತ್ರೋತ್ಸವ ಎಷ್ಟು ನನ್ನ ಮಟ್ಟಿಗೆ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದ್ರೆ, ಇಡೀ ಹಳ್ಳಿ ಸೊಗಡನ್ನ, ಗ್ರಾಮೀಣ ಒಂದು ವಿಶೇಷತೆಯನ್ನ, ವ್ಯವಸಾಯ, ಈ ಸಂಸ್ಕೃತಿ, ನಮ್ಮ ಹಳ್ಳಿ ಸಂಸ್ಕೃತಿಯನ್ನ ತಗೊಂಡು ಒಂದೆರಡು ಒಬ್ಬ ಹೆಣ್ಣು ಒಂದು ಗಂಡಿನ ಪಾತ್ರ ಸೃಷ್ಟಿ ಮಾಡಿ ಒಂದು ನವಿರಾದ ಪ್ರಿಯವಾದ ಎಳೆಯನ್ನ ತಗೊಂಡು ಕಟ್ಟಿರ್ತಕ್ಕಂಥ ಕಾದಂಬರಿ ಪತ್ರೋತ್ಸವ. ಅದು ಈಗ ಭಾಗ 1 ಬಿಡುಗಡೆಗೆ ರೆಡಿ ಆಗಿದೆ. ನೆಕ್ಸ್ಟ್ ಮಾರ್ಚ್ 21ಕ್ಕೆ ಬಿಡುಗಡೆ ಇದೆ. ಇದನ್ನ ನಾವು ಒಂದ್ 2-3 ಭಾಗ ಆದ್ರೂ ಮಾಡ್ಬೇಕು, ಮುಂದುವರ್ಸ್ಬೇಕು ಅಂತ ಇದ್ದೇವೆ. ಈ ರೀತಿ ಒಂದು 7 ಕಾದಂಬರಿ ಬರೆದಾಗಿದೆ. 8ನೇದು ಈಗ ಅಂಕಿತವಿಟ್ಟಿದ್ದೇನೆ. ಸದ್ಯಕ್ಕೆ ಆತ್ಮಸಖಿ ಅಂತ ಹೆಸರಿಟ್ಟು ಶುರು ಮಾಡಿದ್ದೇನೆ. ಮುಂದೆ ಆತ್ಮಸಖಿ ಏನಾಗ್ತಾಳೋ ಗೊತ್ತಿಲ್ಲ. ಆಗ್ಲಿ ಮೇಡಮ್, ಒಳ್ಳೇದಾಗ್ಲಿ. 8 80 ಆಗ್ಲಿ, ಅದರಿಂದ ಒಂದಿಷ್ಟು ಗಂಟು ಆಗ್ಲಿ, ನಂಟು ಆಗ್ಲಿ ಅಂತ ಕೇಳ್ಕೊತಾ ಈಗ ಮಂಗಳಾಕ್ಷತೆಗೆ ಬರೋಣ ಮೇಡಮ್. ಅಂದ್ರೆ ಈ ಭಾಗದ ವಿಶೇಷನೇ ಮಂಗಳಾಕ್ಷತೆ. ಈಗ 24 ಅಂಕಣ ಆಗಿ ಈ ಭಾನುವಾರ ಕೊನೆ ಅಂಕಣ ಪ್ರಕಟಪಡಿಸ್ತಿದ್ದೀರಾ. ಒಂದ್ ರೀತಿ ಹೇಗಾಗಿದೆ ಅಂದ್ರೆ, ಸೂರ್ಯ, ಪಾರು, ಸುನಿಧಿ
ಇವರೆಲ್ಲ ಪಾತ್ರಗಳಾಗಿ ಉಳಿದಿಲ್ಲ, ಭಾವಸಂಗಮದ ಸ್ನೇಹಿತರಾಗಿ, ಗೆಳೆಯರಾಗಿ, ತಂಗಿಯರಾಗಿ, ಅಣ್ಣಂದಿರಾಗಿ ಇವತ್ತು ಇಡೀ ಬಳಗದಲ್ಲಿ ಫೇಮಸ್ ಆಗಿದ್ದಾರೆ. ಒಂದ್ ಹೇಗೆ ಅದರ ಪ್ರೇರಣೆ, ಒಂದೆರಡು ಮಾತನ್ನ ಮಂಗಳಾಕ್ಷತೆಯ ಬಗ್ಗೆ ಹೇಳಿ. ಸರ್, ಮಂಗಳಾಕ್ಷತೆ ನನಗೆ ಆ ಪಾತ್ರಗಳೇ ತುಂಬಾ ಇಷ್ಟ. ನಾನೇ ಸೃಷ್ಟಿಸಿದ ಪಾತ್ರಗಳು ನನಗೇನೆ ತುಂಬಾ ಇಷ್ಟ ಆಗ್ತಕ್ಕಂತ ಪಾತ್ರಗಳು. ಅದರಲ್ಲೂ ನಮ್ಮ ಪಾರಿಜಾತ ಪಾತ್ರ ಅಂತೂ ವಾವ್, ನನಗೆ ವಾವ್ ಅನ್ಸ್ತಕ್ಕಂತ ಪಾತ್ರ. ಸೃಷ್ಟಿ ಮಾಡಿದೆ. ಆ ಸೃಷ್ಟಿ ಮಾಡಿ ಬರೀಲಿಕ್ಕೆ ಶುರುವಾದಾಗ ಮಾಡಿದ್ಮೇಲೆ ಅವಳ ಪಾತ್ರಕ್ಕೆ ಎಷ್ಟು ನವಿರುತನ ತುಂಬಿದ್ರು ನನಗ್ ಸಾಲದು, ಕಡಿಮೆಯೇ. ಅವಳನ್ನ ಎಷ್ಟು ಹೊಗಳಿದ್ರು ನನಗ್ ಸಾಲದು, ಅದು ಕಡಿಮೆಯೇ. ಅವಳ ಸೌಂದರ್ಯ ಹೊಗಳ್ಬೇಕು, ಅವಳ ಸ್ವಭಾವ ಹೊಗಳ್ಬೇಕು. ಹೇಗ್ ಹೊಗಳ್ಳಿ, ಇನ್ನೂ ಏನಾದ್ರೂ ಹೇಳ್ಬೇಕಲ್ಲ, ಇನ್ಯಾವ್ದಾದ್ರು ಹೊಸ ಶಬ್ದ ಇದೆಯಾ, ಈ ತರ ಎಲ್ಲ ಯೋಚನೆ ಮಾಡಿ ನಾನು ಆಕೆಯ ಒಂದು ವ್ಯಕ್ತಿತ್ವವನ್ನ ಕಟ್ಕೊಡೋದಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆದ್ರೂ ನನಗೆ ಸಾಧ್ಯ ಆಗಿಲ್ಲ, ಸರಳವಾಗೇ ಬರ್ದಿದ್ದೀನಿ. ಮತ್ತೆ ನನಗೆ ಸೂರ್ಯ ಅಂತೂ ಹೇಳೋ ಹಾಗೆ ಇಲ್ಲ. ನಿಮ್ಗೆ ನಿಮ್ಮ ಇದಕ್ಕೆ ಸೇರ್ತಕ್ಕಂಥನೋ ತರಲೆ ತುಂಟ ಈ ತರ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೂನು ಹಾಳಾದ್ದು ನನಗೆ ಯಾವಾಗ್ಲೂ ಒಂಚೂರು ಏನೋ ನವರ್ತನ, ಏನೋ ಒಂದು ಇದನ್ನ ಅವನಲ್ಲೂ ಸಹ ತುಂಬ್ದೆ. ಆದ್ರೂನು ಅವನಲ್ಲಿ ಕೆಲವೊಂದು ಇದನ್ನ ಸಂಭಾಷಣೆ ಮುಖಾಂತರ ಮೇಡಮ್, ಈ ಪಾರು ಸೂರ್ಯನ ನಾವು ಓದ್ಕೊಂಡು ಬಂದಿದೀವಿ ಈಗ 1.5 ವರ್ಷದಿಂದ. ಅದಕ್ಕೆ ಸೂಕ್ತವಾದಂತ ಒಂದು ಹಾಡು ನೆನಪಾಗ್ತಾ ಇದೆ ನನಗೆ. ನೋಡಿ, ಕೇಳಿ, ನಿಮಗೆ ಆಶ್ಚರ್ಯ ಆಗೋ ತರ ನಾನ್ ಹಾಡು ಕೇಳಿಸ್ತೀನಿ. ವಾವ್ ಸರ್, ಖಂಡಿತ. ನೀನು ಮುಗಿಲು ನಾನು ನೆಲ, ನೀನು ಮುಗಿಲು ನಾನು ನೆಲ, ನಿನ್ನ ಒಲವೇ ನನ್ನ ಬಲ, ನೀನು ಮುಗಿಲು ನಾನು ನೆಲ, ನಮ್ಮಿಬ್ಬರ ಮಿಲನದಿಂದ, ನಮ್ಮಿಬ್ಬರ ಮಿಲನದಿಂದ ಉಲ್ಲಾಸವೇ ಶ್ಯಾಮಲ, ನೀನು ಮುಗಿಲು ನಾನು ನೆಲ, ನೀನು ಮುಗಿಲು ಇನ್ನೇನ್ ಹೇಳೋದಿದೆ. ಸರಿ ಅಲ್ವಾ? ಸೂರ್ಯನೇ ಮುಗಿಲು, ಪಾರುವೆ ನೆಲ, ನಮ್ಮಿಬ್ಬರ ಮಿಲನದಿಂದ ಉಲ್ಲಾಸವೇ ಶ್ಯಾಮಲ ಅಂತ ನಾನು ಸಡನ್ ಆಗಿ ಒಂದ್ ಹಾಡು ನೆನಪಾಯ್ತು, ಹಾಗೆ ಹಾಕಿದೆ. ಹೇಳಿ ಹೇಳಿ, ಮಂಗಳಾಕ್ಷತೆ ಬಗ್ಗೆ ಇನ್ನೊಂದೆರಡು ಮಾತು ಹೇಳಿ. ಈ ರೀತಿ ಒಂದು ಜಾತಿ, ಅಂತಸ್ತಿನ ಅಂತರ, ಜಾತಿ ಇಂಥದ್ದೆಲ್ಲ ಬಂದಾಗ ದ್ವೇಷ, ಇದು ಕೆಟ್ಟತನ ಇಂಥದ್ದೆಲ್ಲ ಇದ್ದೇ ಇರುತ್ತೆ. 16 ಮನಸ್ಸುಗಳು ಒಂದು ಮನೆಯಲ್ಲಿರುವಾಗ ಒಂದು 4-5 ಮನಸ್ಸುಗಳು ಒಳ್ಳೆ ರೀತಿ ಯೋಚನೆ ಮಾಡಿದ್ರೆ ಇನ್ನೊಂದು 4-5 ಮನಸ್ಸುಗಳು ಅದ್ರ ವಿರುದ್ಧವಾಗಿ ಇರುತ್ತೆ. ಇಂಥ ಒಂದು ಪಾತ್ರನ ನಾನು ಸೃಷ್ಟಿ ಮಾಡಿ ಅದ್ರಲ್ಲೂ ನಮ್ಮ ಪಾರು ಅಂತ ಒಂದು ಮುಗ್ಧ ಹುಡುಗಿ ಕಟ್ಟಿದೆ. ಆಮೇಲೆ ನಮ್ಮ ಸೂರ್ಯನಿಗೆ ಪಾರುನೇ ಸರಿ ಫಸ್ಟ್ ನಾನು ಪಾರಿಜಾತ ಪಾತ್ರ ಸೃಷ್ಟಿ ಮಾಡಿದಾಗ ಸೂರ್ಯನ ಕಲ್ಪನೆನೇ ನನಗಿಲ್ಲ, ಬರೀ ಹುಡುಗಿದೊಂದೇ ಪಾತ್ರ ಮನ್ಸಲ್ಲಿ ಇದ್ದಿದ್ದು. ಚಂದ್ರಶೇಖರ್, ನೀ ಏನು ಮುಂದಿನ ಪಾತ್ರಗಳ ಬಗ್ಗೆ ಯೋಚನೆ ಮಾಡ್ದೆ, ಬರೀ ಒಂದು ಹುಡುಗಿ ಪಾತ್ರ ಸೃಷ್ಟಿ ಮಾಡಿ ಏನ್ ಮಾಡ್ತಿ, ಅವೆಲ್ಲ ಒಂದು ತಗೋಬೇಕು ತಾನೆ ಮನ್ಸಿಗೆ ಮೊದ್ಲೆ ಅಂತ ಹಾಗೆ ಹೇಳಿದ್ರು. ಆಮೇಲೆ ಸ್ವಲ್ಪ ಬರೆಯೋದ್ ನಿಲ್ಸಿ ಮುಂದಿನ ಪಾತ್ರಗಳ ಕಲ್ಪನೆ ಎಲ್ಲ ತಗೊಂಡು ಸೂರ್ಯನನ್ನ ಸೃಷ್ಟಿ ಮಾಡಿದೆ. ಆ ಒಂದು ಏನು ನೀವು ಹೇಳ್ದಾಗೆ ನೆಲ ಮುಗಿಲು ಒಂದಾದಾಗಲೇನೆ ಸಮೃದ್ಧವಾದಂತಹ ಒಂದು ಬೆಳೆ ಬೆಳ್ತಕ್ಕಂಥದ್ದು, ಭೂಮಿ ಹಸಿರಾಗ್ತಕ್ಕಂಥದ್ದು. ಇಂಥ ಒಂದು ಕಲ್ಪನೆಯಲ್ಲಿ ನಾನು ಪಾತ್ರ ಕಟ್ಕೊಂಡು ಶುರು ಮಾಡಿದೆ. ಇದ್ರಲ್ಲಿ ಹೇಳಿದಾಗೆ ನಾನು ನನ್ನ ಪುಟ್ಟ ಚಿಕ್ಕ ಮಗನ ಒಂದು ನೇಚರ್ ಇರ್ತಕ್ಕಂಥ ಆ ಪಾತ್ರಕ್ಕೆ ನಾನು ಮೊದ್ಲಿದ್ದಂತ ಕಲ್ಪನೆನೇ ಅದು ನನ್ಗೆ. ಅದಕ್ಕೆ ಪೂರಕವಾಗಿ ನಾನು ತಂದೆ ತಾಯಿ, ಆ ಕುಟುಂಬ, ಆ ಮಗುವಿನ ಮೇಲೆ ಆಗ್ತಕ್ಕಂಥ ಇದು ಹೇಗಿರುತ್ತೆ, ಇವೆಲ್ಲ ನಾನು ಫೇಸ್ ಮಾಡಿರೋದ್ರಿಂದ ಆ ಮಗುವಿನ ಮನಸ್ಸಿನ ಮೇಲೆ ಇದೆ ಹೇಗಿರುತ್ತೆ ಸಮಾಜದಲ್ಲಿ ಅಂತ ಇದ್ ಮಾಡಿ, ಮತ್ತೆ ಆ ತಾಯಿ ಮನಸ್ಥಿತಿ ಹೇಗಿರುತ್ತೆ ಅಂತ, ಮಗುವಿನ ತಾಯಿ ಮನಸ್ಥಿತಿ ಈ ತರ ಎಲ್ಲ ತಗೊಂಡು ನಾನು ಪಾತ್ರ ಕಟ್ತಾ ಹೋದ್ರೆ ಸರ್ ಹೇಗೆ
ಒಂದ್ ಸ್ವಲ್ಪ ಪಾತ್ರ ಸೃಷ್ಟಿ ಮಾಡಿದ್ದಷ್ಟೇ. ಆಮೇಲೆ ಅವ ನೀವ್ ಹೇಳಿದಾಗೆ ತಾವಾಗೆ ಬರ್ಸ್ಕೊಳ್ತೇವೆ. ನಿಜವಾಗ್ಲೂ ಈ ಪ್ರತಿಯೊಬ್ಬ ಕಾದಂಬರಿಕಾರರಿಗೂ ಇದು ಅನುಭವ ಆಗೇ ಆಗುತ್ತೆ. ಹೌದು ಹೌದು ಹೌದು. ಇವ್ರ ಕೈ ಬಿಟ್ರುನು ಅವ್ ಕೈ ಬಿಡೋದಿಲ್ಲ. ನನ್ ಕೈ ಬಿಟ್ಟೆಲ್ಲ ಎಲ್ಲಪ್ಪ ಬರೀ ನನ್ ಬಗ್ಗೆ ಏನಾದ್ರು ಅಂತ ತುಂಬ್ತಾನೆ ಇರ್ತವೆ, ವಿಚಾರಗಳು ಹೌದು ಬರ್ತಾನೆ ಇರುತ್ತೆ. ಹೌದು. ಆಮೇಲೆ ಸರ್ ಈ ಸೌಹಾರ್ದತೆ, ಜಾತೀಯತೆ, ಇದು ಹ್ಮ್. ಆಮೇಲೆ ಎಲ್ಲ ಒಂದು ಸಮಾಜ ಅಂದ್ಮೇಲೆ ಒಂದು ಶಾಂತಿ ಇರ್ಬೇಕು. ಇರುತ್ತೆ, ಗಲಭೆ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಎಲ್ಲಾ ರೀತಿಯ ಜನ ಇರೋದ್ರಿಂದ ಇದ್ದೇ ಇರುತ್ತೆ. ಎಲ್ಲಾನು ಸಹ ಒಂದು ಶಾಂತ ರೀತಿಯಲ್ಲಿ ನಡೆಸ್ಕೊಳ್ಳುವಂತ ಪಾತ್ರಗಳನ್ನೇ ಸೃಷ್ಟಿ ಮಾಡಿದೀನಿ. ಅಂದ್ರೆ ನಮ್ಮ ಇವಾಗ ನಾನು ಕಾದಂಬರಿ ಒಂದ್ ಬರ್ದಿದೀನಿ, ನೀವು ಸುಮಾರು ಬರ್ದಿದ್ದೀರಾ. ಒಂದು ನಮ್ಮ ಅನುಭವಕ್ಕೆ ಬರೋದು ನಾವು ಶುರು ಮಾಡಿದಾಗ ಒಂಥರ ಇರುತ್ತೆ, ಬರಿತಾ ಹೌದು ಬರಿತಾ ಸರ್, ಪಾತ್ರಗಳು ಬರ್ಸ್ಕೊತಾ ಹೋಗುತ್ತೆ, ಇನ್ನೇನೋ ಆಗ್ತಾ ಹೋಗುತ್ತೆ. ಆ ಹೌದು. ರೀತಿಯ ಅನುಭವ ನಿಮ್ಗೂನು ತುಂಬಾ ಆಗಿದ್ಯಾ, ಇಲ್ಲ ಚೌಕಟ್ಟೊಳಗಡೆನೆ ಬರಿತೀರಾ, ಹೇಗೆ? ಇಲ್ಲ, ನೀವು ಹೇಳಿದಾಗೇನೆ ಆ ರೀತಿ ಅನುಭವ ಆಗಿದೆ. ಏನೋ ಬರಿಲಿಕ್ಕೆ, ಯಾವ್ದೋ ಒಂದು ನಿಟ್ಟಿನಲ್ಲಿ ಬರಿಲಿಕ್ಕೆ ಅಂತ ಹೋದಾಗ ಇನ್ನೊಂದು ನಿಟ್ಟಿನಲ್ಲಿ ಅದು ಹೋಗಿ, ಓಹೋ ಅದ್ಭುತ ಅಲ್ವಾ, ಈ ರೀತಿ ಬರ್ದದ್ದು ಒಂದು ಅದ್ಭುತ ಆಯ್ತಲ್ವಾ, ಆ ತರನೂ ಒಂದು ಅನುಭವ ಆಗಿದೆ ಸರ್. ಯಾಕೆಂದ್ರೆ ನಾವ್ ಅನ್ಕೊಂಡಿರ್ತೀವಿ, ಇದು ಈ ತರ ತಗೊಂಡೋಗಿ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತೀನಿ. ಅದು ಇನ್ನೊಂದು ರೀತಿಯ ಪಾತ್ರ ಸೆಳ್ಕೊಂಡ್ ಹೋಗ್ಬಿಡುತ್ತೆ. ಅದು ಸಂದರ್ಭಗಳು ಸೃಷ್ಟಿ ಆಗ್ಬಿಡುತ್ತೆ. ಅದಕ್ಕೆ ಸಂದರ್ಭಕ್ಕ ಕರೆಕ್ಟ್ ಮತ್ತೆ ಯಾವ್ದೋ ಪಾತ್ರಗಳು ಹುಟ್ಕೊಳ್ಳುತ್ತೆ. ಈ ತರ ಆಗ್ಬಿಡುತ್ತೆ. ಈಗ ನಾನು ಮಂಗಳಾಕ್ಷತೆಯಲ್ಲಿ ಸೂರ್ಯನನ್ನ ನನಗೆ ಮರಳಿ ಕರ್ಕೊಂಡ್ ಬರ್ತಕ್ಕಂತ ಕಲ್ಪನೆನೇ ಇಲ್ಲ ಬರೆಯೋಕೆ ಪ್ರಾರಂಭ ಮಾಡಿದಾಗ. ಸೂರ್ಯ ಅಲ್ಲಿ ಸುಟ್ಟು ಹೋಯ್ತು, ಅವನು ಇದು ಮುಗೀತು. ನಾನೇನಿದ್ರು ಇನ್ನ ಸುನಿಧಿ ಜೀವನ ಇಷ್ಟೆಲ್ಲ ಬರೆದು ಮಾಡ್ತಕ್ಕಂಥದ್ದು ಅಂತ ಹೇಳಿ ಫಸ್ಟ್ ಅಂದ್ಕೊಂಡಿದ್ದು. ಅಲ್ಲಿ ಅನಿವಾರ್ಯ ಅದು ಅವ ಬರ್ಲೇಬೇಕಾಯ್ತು. ಅವಧಾನಿ ಕುಟುಂಬದ ಒಂದು ನಂಟು ಅಲ್ಲಿ ನಾನು ಕೊಡ್ಬೇಕಾಗಿ ಬಂದೇ ಬಿಡ್ತು. ನನಗೆ ಆಶ್ಚರ್ಯ ಆಗೋಯ್ತು. ನೆಲಮುಗಿಲು ಸೇರಿಸ್ಬಿಟ್ರಿ ಬಿಡಿ. ಆಮೇಲೆ ಒಂದು ಇದು ಹೆಂಗ್ ಸಾಧ್ಯ, ನೀವು ನನಗೆ ಎಲ್ಲಿ ನಮ್ಮ ಕಿರಣ್ ಸರ್ ಅಂತಾರೆ ಕ್ವಶನ್ ಮಾಡ್ಬಿಡ್ತಾರೆ, ಅದ್ ಹೆಂಗೆ ಮೇಡಮ್, ಅಷ್ಟೆಲ್ಲ ಸುಟ್ಟು ಹೋಗಿದೆ, ಅಷ್ಟೆಲ್ಲ ಬೆಂದು ಹೋಗಿದ್ದಾನೆ ಅಂತವ್ನು ಹೆಂಗ್ ಬರ್ಲಿಕ್ಕೆ ಸಾಧ್ಯ, ಅದ್ ಹೆಂಗ್ ತಗೋತೀರಾ ನೀವು ಅಂತ ಕ್ವಶನ್ ಮಾಡಿದ್ರೆ ಏನ್ ಹೇಳೋದು, ಏನು ಹೇಳಕ್ಕಾಗಲ್ಲ. ಅಯ್ಯೋ ಬರ್ದ್ಬಿಟ್ಟೆ ಸರ್ ಅಂತ ಹೇಳಿ ಸುಮ್ನಾಗ್ಬಿಡ್ತಾ ಇದ್ನೋ ಏನೋ. ಆದ್ರೆ ಆ ಸಂದರ್ಭದಲ್ಲಿ ಅವ ಬಂದಿದ್ದು ಒಟ್ಟು ಮೇಡಮ್, ನಿಮ್ಮ ಕಾದಂಬರಿಗಳು ಬಹಳಷ್ಟು ಸಾಮಾಜಿಕ ಕಾದಂಬರಿಗಳೇ. ನೀವು ಇದೆಲ್ಲ ನೋಡಿದ್ರೆ ನಿಮ್ಮ ವಸ್ತು, ವಿಷಯ, ಶೀರ್ಷಿಕೆ, ಇದರ ಹಿಂದೆ ಏನಾದ್ರೂ ಸ್ವಲ್ಪ ಈ ರೀತಿ ತ್ರಿವೇಣಿ, ಆರ್ಯಾಂಬ ಪಟ್ಟಾಭಿ ಇಂಥವ್ರದ ಪ್ರಭಾವ ಇದೆಯಾ? ನಿಮ್ಮ ಇಷ್ಟದ ಸಾಹಿತಿ ಯಾರು? ಸರ್, ಇಷ್ಟದ ಸಾಹಿತಿ ಅಂದ್ರೆ ನಾನು ಕಾದಂಬರಿಗಳು ಸುಮಾರು ಓದಿದ್ದೇನೆ. ಈಗೇನೋ MK ಇಂದಿರಾ ಮೇಡಮ್ ಸಾಹಿತ್ಯ, ವೈದೇಹಿ, ಈ ತರ ಎಲ್ಲರ ಒಂದು ಸಾಹಿತ್ಯ ಓದಿದ್ದೀನಿ. ಅವ್ರು ಬರೆದಂತ ಯಾವ ಪುಸ್ತಕ ಓದಿರ್ತೀನೋ ಆ ಪುಸ್ತಕ ನೋಡ್ಬಿಟ್ಟು ಆತರ ಇಷ್ಟ ಆಗಿದೆ. ಇಂಥವ್ರ ಒಬ್ರೇ ನನಗೆ ಪ್ರೇರಣೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನೊಂದ್ ಮಾತು ನಾನು ಹೇಳಲೇಬೇಕು. ನೀವು ನನಗೆ ಕೇಳ್ತಾ ಇರ್ತೀರ, ಏನು ಮೇಡಮ್ ಸಂಭಾಷಣೆ ಎಲ್ಲಿ ನಿಮಗೆ ಇದಾಗುತ್ತೆ, ಈ ತರ ಕೇಳ್ತಾನೆ ಇರ್ತೀರಾ. ಹಾಗಾಗಿ ಆ ಸಂಭಾಷಣೆಗೆ ಮತ್ತೆ ಆ ನವೃತನಕ್ಕೆ, ಆ ಕಾದಂಬರಿಯ ಒಂದು ಬರಹಕ್ಕೇನೆ ಪ್ರೇರಣೆ ಅಂತಂದ್ರೆ ನನಗೆ ಗೀತೆಗಳು. ನಾನು ಹೇಳಿದಾಗೆ ನರಸಿಂಹಸ್ವಾಮಿ ಸರ್, ಕುವೆಂಪು ಅವರ ಗೀತೆಗಳು, ಈ ತರ ತುಂಬಾ ಭಾವಗೀತೆಗಳು ಯಾರ್ಯಾರೆಲ್ಲ ಬರ್ದಿರ ಅವರೆಲ್ಲರೂ ಸ್ಫೂರ್ತಿ ನನಗೆ. ನಿಜವಾಗ್ಲು ಆ ಭಾವಗೀತೆಗಳು ಅಷ್ಟು ನವರಾದ ಸಂಭಾಷಣೆ ಬರೀಲಿಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತೆ ಅಂತ ನನ್ನ ಭಾವನೆ. ಯಾವಾಗ್ಲೂ FM ಅಡಿಗೆ ಮನೇಲಿ ಇರ್ಬೇಕು, ಕೇಳ್ತಾ ಇರ್ಬೇಕು, ಗೀತೆಗಳು ಕೇಳ್ಬೇಕು. ಈ ತರದ ಒಂದು ಇದೇನೆ ನನಗೆ ಬರೀಲಿಕ್ಕೆ ಪ್ರೇರಣೆ ಅಂತ ಹೇಳ್ತೀನಿ ಸರ್. ಅದ್ರಲ್ಲೂ ಕಾದಂಬರಿ ರಚನೆಗಂತೂ ನರಸಿಂಹಸ್ವಾಮಿಯವರ ಪದ್ಯನೇ ಪ್ರೇರಣೆ. ಗದ್ಯ ಅಲ್ಲ, ಪದ್ಯಗಳೇ ನನಗ್ ಪ್ರೇರಣೆ. ಒಂದೊಂದು ಪದ್ಯನೂ ಒಂದೊಂದು ಕಾದಂಬರಿ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳಿದೆ. ಈ ತರ ಈ ಮುಖಾಂತರ ನಾವು ಪ್ರೇಮ ಕವಿ ನರಸಿಂಹಸ್ವಾಮಿ ಅವ್ರಿಗೂ ಒಂದು ನಮನಗಳನ್ನ ಸಲ್ಲಿಸ್ತಾ, ಒಟ್ಟು ಮೇಡಮ್ ಸಾಹಿತ್ಯದಲ್ಲೂ ಮಾಗಿದ್ದೀರಾ, ಜೀವನದಲ್ಲಿ ಮಾಗಿದ್ದೀರಾ. ಓವರ್ ಆಲ್ ನಿಮಗೆ ಸಾಹಿತ್ಯದಲ್ಲಿ ತುಂಬಾ ಖುಷಿ ಕೊಟ್ಟಂತಹ ಕ್ಷಣಗಳು ಯಾವುವು? ಅದು ನಮ್ಮ ಬಳಗಕ್ಕೆ ಒಂದ್ ಸ್ವಲ್ಪ ಹಂಚ್ಕೊಳ್ಳಿ. ಸರ್, ಖಂಡಿತ. ನನಗೆ ತುಂಬಾ ಖುಷಿ ಕೊಟ್ಟದ್ದು ಅಂದ್ರೆ ಮಮತೆಯ ಹಣತೆ ಪುಸ್ತಕ ಬಿಡುಗಡೆಯಾದ ಸಂದರ್ಭ. ಅದು ನನ್ನ ಚಿಕ್ಕ ಮಗ ಮತ್ತೆ ನನ್ನ ಮಾನಸ ಪುತ್ರಿ ರಶ್ಮಿ ಅಂತ
ಹ್ಮ್ ಆ, ಹ್ಮ್ ನನಗೆ ಇಬ್ರು ಗಂಡ್ ಮಕ್ಳು, ಹೆಣ್ಣು ಮಗುವಿನ ಹಂಬಲ ತುಂಬಾ ಇತ್ತು. ಹ್ಮ್ ಸಾಧ್ಯ ಆಗ್ಲಿಲ್ಲ ಮಗು. ಹ್ಮ್ ಹ್ಮ್ ಹಾಗಾಗಿ ನನ್ನ ಸ್ನೇಹಿತೆಯ ಮಗು ಅವಳು, ಹ್ಮ್ ಅವರಿಬ್ಬರ ಕೈಯಲ್ಲಿ ನನ್ನ ಮಮತೆಯ ಹಣತೆ ಬಿಡುಗಡೆ ಮಾಡಿದೆ. ಆ ವಾವ್. ಬಿಡುಗಡೆ, ಹ್ಮ್ ಆ ಹ್ಮ್ ಪ್ರಿಂಟ್ ಆಗಿ ಮನೆಗೆ ಪುಸ್ತಕ ಬಂದ ತಕ್ಷಣ ಆ ಆ ಪುಸ್ತಕನ ನನ್ನ ಅತ್ತೆ ಮಾವ ಮೊದ್ಲು ಓದುಗ್ರು. ಹ್ಮ್ 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 ಅದು ನನಗೆ ತುಂಬಾ ಖುಷಿ ಕೊಟ್ಟದ್ದು. ಅವರು ಈಗ 74 78 ವರ್ಷ ವಯಸ್ಸಿನವರಿದ್ದಾರೆ, ಅತ್ತೆ ಮಾವ ಇಬ್ಬರು ಹ್ಮ್ ಸಹ ಅನಾರೋಗ್ಯವಂತರೆ. ಆದ್ರೆ ಅವರು ಅಂತ ಇದ್ರಲ್ಲೂನು ಕೂತು 2 ದಿನಕ್ಕೆ ಓದಿ ಮುಗಿಸಿ ಚೆನ್ನಾಗ್ ಬರ್ದಿದೀಯಾ ಅಂತ ಒಂದ್ ಮಾತು ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ಕೊಟ್ಟಂತದ್ದು. ಹ್ಮ್ 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 ಆಮೇಲೆ ಹ್ಮ್ ಇನ್ನೊಂದು ಸಂದರ್ಭ ಅಂದ್ರೆ ಮಚ್ಚೆ ಕಾದಂಬರಿ. ಆ ಹ್ಮ್ ಈ ನಾನೇನಾ ಈ ಜಯಂತಿ ಮೇಡಮ್ಮೇನಾ ಈ ಕಾದಂಬರಿ ಬರ್ದಿದ್ದು ಅನ್ನೋ ತರ ಆ ರೇಂಜ್ಗೆ ವಿಷಯ ವಸ್ತು ತಗೊಂಡು ಬರ್ದಿದ್ದೇನೆ. ಆ ಅದೊಂದು ನನಗೆ 30 ದಿನಕ್ಕೆ 40 ದಿನದಲ್ಲಿ ಪೂರ್ತಿ ಮಾಡಿದೆ. ಬರೆದು ಕೊನೆ ದಿನ ಅದು ಸೈನ್ ಹಾಕಿದಾಗ ತುಂಬಾನೇ ಖುಷಿಯಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಅದ್ರಲ್ಲೂ ಸರ್ ನಮ್ಮ ಭಾವ ಸಂಗಮದಲ್ಲಿ ನನ್ನ ಮಂಗಳಾಕ್ಷತೆ ಒಂದು ಕಾದಂಬರಿ ಧಾರಾವಾಹಿಯಾಗಿ ಬಂತಲ್ಲ ಪ್ರತಿ ವಾರ, ಅದನ್ನ ಓದಿ ನನ್ನ ಭಾವಬಂಧುಗಳು ಮೆಚ್ಚುಗೆ ಸೂಚಿಸಿದ್ರಲ್ಲ, ಅದ್ರಿಂದ ಬೇರೆ ಏನು ಇಲ್ಲ ಸರ್, ಏನು ಬೇಡ. ಆದ್ರ ಮುಂದೆ ಒಂದು ಹ್ಮ್ ಇನ್ನು ಏನಾದ್ರೂನು ಇನ್ನು ಯಾವ್ದೋ ಒಳ್ಳೆ ಕಾದಂಬರಿ ಬರೆದು ನನ್ನ ಭಾವ ಸಂಗಮದಲ್ಲಿ ಹಾಕ್ಬೇಕು, ಎಲ್ರಿಂದನೂ ಒಂದ್ ಶಬಾಷ್ಗಿರಿ ತಗೋಬೇಕು, ಖುಷಿ ಪಡ್ಬೇಕು ಅಂತ ಒಂದು ನಾನ್ ಆಸೆ ಹೇಳೋದ್ ಇದೆ. ಏನ್ ಗೊತ್ತಾ ಮೇಡಮ್, ಪುಟ್ಟ ನೀವೇನು ಆಸೆ. ಸುಣ್ಣು ಗುಬ್ಬಿ ಬರಿತಾ ಇದೀರಲ್ಲ, ಅದನ್ನ ನೆಕ್ಸ್ಟ್ ಹಾಕಿ, ಅದನ್ನ ಆಲ್ಟ್ರೇಷನ್ ಮಾಡಿರೋ ಸುಣ್ಣು ಗುಬ್ಬಿನ ಅಥವಾ ಓ, ಒರಿಜಿನಲ್ ಹಾಕಿದ್ರೂ ಆಗತ್ತೆ ಅಂತ ನಂಗನ್ಸುತ್ತೆ. ಯಾಕೆಂದ್ರೆ ಎಷ್ಟೋ ಸತಿ ಹಾ ನಾವು ಸರ್. ಫಸ್ಟ್ ಟೈಮ್ ಏನ್ ಬರ್ದಿರ್ತೀವಲ್ಲ ಅದರಲ್ಲಿ ನಮ್ಮ ಒರಿಜಿನಲ್ ಥಾಟ್ಸ್ ಇರುತ್ತೆ, ಒರಿಜಿನಲ್ ಯೋಚನೆಗಳಿರುತ್ತೆ. ನೋಡಿ, ಯೋಚನೆ ಮಾಡಿ, ಅದನ್ನ ಹಾಕಿದ್ರೂ ಓಕೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅದನ್ನ ಹಾಕ್ಬಿಟ್ರೆ ಆ ಅವನು ಬಂದನು, ಊಟ ಮಾಡಿದನು, ಹೋದನು, ಇವಳು ಬಂದಳು, ಈ ತರ ಬರ್ದಿದ್ದೀನಿ. LKG UKG ಇಂದ ಸ್ಟಾರ್ಟ್ ಇರ್ಲಿ ಆಗ್ತೀನಿ ಮೇಡಮ್, ನೋಡಿ, ಅದನ್ನ. ಈಗ ಅಚ್ಚಚ್ಚು ಬೆಲ್ಲದಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಿಗೆ ಮರದಲ್ಲಿ ಗುಬ್ಬಿಗೂಡು, ಗುಡು. ಎಷ್ಟ್ ಚೆನ್ನಾಗಿರುತ್ತದು. ಹೌದು ಸರ್, ಹೌದು. ಆ ರೀತಿನೂ ನಿಮ್ದು ಮೊದಲ ಕಾದಂಬರಿ ಇರ್ಬೋದು. ಇರ್ಲಿ, ಯೋಚನೆ ಮಾಡಿ. ಈಗ ಖಂಡಿತ ಸರ್. ಮುಂದಿನ ಯೋಜನೆಗಳು ಏನ್ ಅನ್ಕೊಂಡಿದ್ದೀರಾ? ಇನ್ನೊಂದ್ 5 ವರ್ಷದಲ್ಲಿ, 10 ವರ್ಷದಲ್ಲಿ ಇನ್ನೇನಾದ್ರೂ ಮಾಡ್ಬೇಕು ಅಂತ? ಅಯ್ಯೋ, ನನಗೆ ಮುಂದಿನ ಯೋಜನೆಗಳು ಅಂತ ಇರ್ತದ. ಕುಟುಂಬ ಮೊದಲು, ಆ, ಅವರ ಒಂದು ನೋಡ್ತಕ್ಕಂಥದ್ದು ಮನೆ, ಆ, ಹ್ಮ್ 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 ನಂತರ ಯಾವ್ದು ಇದೇ ತರ ಯಾವ್ದು ಬರೆಯುವಂತ ಒಂದು ಐಡಿಯಾ ಏನಾದ್ರು ಬಂದ್ರೆ ಕಾದಂಬರಿನೇ ಬರೆಯುವಂತದ್ದು. ಹ್ಮ್ ಹ್ಮ್ ಕವಿತೆಗಳು ಮಧ್ಯ ಮಧ್ಯ ಆಗ ಒಂದೀಗ ಒಂದು ಆಗ್ತಾ ಇರುತ್ತೆ. ಮತ್ತೆ ಹೌದು. ಇನ್ನೊಂದು ಹೇಳಲೇಬೇಕಪ್ಪ ನಾನು, ಹೇಳಿ ಈಗ ಹೇಳಿ ಹೇಳಿ. ಮಾರ್ಚ್ 21ಕ್ಕೆ ನನ್ನ ರಾಧಾ ಮಾಧವ ಅಂತಕ್ಕಂಥ ಚಿತ್ರಕವನ ಸಂಕಲನ ಬಿಡುಗಡೆ ಇದೆ. ಹ್ಮ್ 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 ಅದು ಮತ್ತೆ ಪತ್ರೋತ್ಸವ ಕಾದಂಬರಿ ಎರಡು ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ. ಒಂದು ಏನಂದ್ರೆ ಮೊನ್ನೆ ಇದು ಲಾಕ್ಡೌನ್ ಒಂದು ವರ್ಷದ ಅವಧಿಯಲ್ಲಿ 150 ಚಿತ್ರಕವನ ಬರೆದಿದ್ದೇನೆ, ಹ್ಮ್ 2 ಹ್ಮ್ ಕಾದಂಬರಿ ಬರೆದಿದ್ದೇನೆ. ಒಂದು ಕಥಾ ಸಂಕಲನ 15 ಕಥೆ ಬರೆದಿದ್ದೇನೆ. ಅದು ಹ್ಮ್ ಸಕ್ರೆ ಬಟ್ಲು ನಮ್ಗೂ ಸ್ವಲ್ಪ ಅಂತಕ್ಕಂಥ. ಹೇಳ್ಕೊಡಿ ಮೇಡಮ್, ಇಷ್ಟು ಸ್ಪೀಡ್ ಆಗಿ ಬರೆಯೋದು. ನಾನ್ 1.5 ವರ್ಷ ಆದ್ರೂ ಒಂದು ಬರ್ತಿರ್ಲಿಲ್ಲ. ನಿಮ್ಮಿಂದನೇ ಟ್ಯೂಷನ್ ತಗೊಂಡ್ ಬರಿತಾ ಇದೀವಿ ಅನ್ನೋ ತರ ಇಲ್ಲ ಬರಿತಾ sir. ಇದೀವಿ. ಈ ತರ ಒಂದು ಆಯ್ತು ಮೇಡಮ್, ಒಳ್ಳೇದಾಗ್ಲಿ. 100 ಕಾದಂಬರಿಗಳನ್ನ, ಕಥೆಗಳನ್ನ ನೀವು ತಲುಪಿ ಅಂತ ಹಾರೈಸ್ತಾ, ಈಗ ಖಂಡಿತ. ಸಂದರ್ಶನದ ಕೊನೆ ಭಾಗಕ್ಕೆ ಬರ್ತೀನಿ ಮೇಡಮ್. ಕೊನೆ ಹಾ. ಭಾಗ ಫಾಸ್ಟ್ ಟ್ರ್ಯಾಕ್ ರೌಂಡ್, ರ್ಯಾಪಿಡ್ ರೌಂಡ್. ಅಂತಂದ್ರೆ ಥಟ್ ಅಂತ ಹೇಳಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಒಂದೇ ಪದದ ಉತ್ತರ, ಅದಕ್ಕೆ ವಿಸ್ತರಿಸೋ ಅಗತ್ಯ ಇಲ್ಲ. ಒಂದೇ ಪದದ ನಿಮ್ಗೆ ಏನು ಹೊಳೆಯತ್ತೋ ಪಟ್ ಅಂತ ಹೇಳ್ಬೇಕು. ಸೊ ದೇವ. ಈ ಪ್ರಶ್ನೆ ಶುರು ಮಾಡೋಣ. ಹೇಳ್ರಪ್ಪ. ಶ್ರವಣ ಬೆಳಗೊಳ ಅಂದ್ರೆ? ಮಹಾಮೌನಿ. ತಾಯಿ ಅಂದ್ರೆ? ನನ್ನಮ್ಮ. ತಂದೆ ಅಂದ್ರೆ? ಹೆಚ್ಚೇನಿಲ್ಲ, ನನ್ನಪ್ಪ. ಕನ್ನಡ ಅಂದ್ರೆ? ತೊದಲು ನುಡಿ. ನಿಮ್ಮ ಕಾದಂಬರಿಯ ಪಾರಿಜಾತ ಅಂದ್ರೆ? ಅಯ್ಯೋ, ಮುದ್ದು ಮಗಳು. ಸೂರ್ಯ ಅಂದ್ರೆ? ತುಂಟ ಆದ್ರೂ ಒಳ್ಳೆಯವನು. ಜಯಂತಿ ಚಂದ್ರಶೇಖರ್ ಅಂದ್ರೆ? ಮಮತೆಯ ಹಣತೆ. ಚಂದ್ರಶೇಖರ್ ಅಂದ್ರೆ? ಗಂಭೀರಾಂಬುದಿ. ರಾಪ ಸರ್ ಅಂದ್ರೆ? ಮಮತೆಯ ತೊಟ್ಟಿಲು.
ತಾನಶಿ ಅಂದ್ರೆ ಅಪ್ಪ ಅಗಾಧ ಜ್ಞಾನಾಂಬುದಿ. ರಾಧಮ್ಮ. ನಮ್ಮೆಲ್ಲರ ಮುದ್ದು ಅಮ್ಮ. ಪ್ರೀತಿ ಅಂದ್ರೆ ಜಗತ್ತು. ಹೆಣ್ಣು ಅಂದ್ರೆ ಸೃಷ್ಟಿ. ಗಂಡು ಅಂದ್ರೆ ಗಂಡು ಚೌಕಟ್ಟು. ಕಡೆಯ 3 ಪ್ರಶ್ನೆ. ಹಾ. ಕುಟುಂಬ ಅಂದ್ರೆ ಸೌಹಾರ್ದತೆ. ಬದುಕು ಅಂದ್ರೆ ಬದುಕು ಅಂದ್ರೆ ಪ್ರೀತಿ. ಕಟ್ಟ ಕಡೆಯ ಪ್ರಶ್ನೆ, ನಿಮ್ಮ ಫೇವರೇಟ್ ಪ್ರಶ್ನೆ. ಹಬ್ಬ. ಕಾದಂಬರಿ ಅಂದ್ರೆ ಜೀವ. ವಾವ್ ವಾವ್ ಒಂದಕ್ಕಿಂತ ಒಂದು ಉತ್ತಮವಾದ ಉತ್ತರಗಳನ್ನ ಕೊಟ್ಟಿದ್ದೀರಾ ಮೇಡಮ್. ಇದೇನಂದ್ರೆ ತಕ್ಷಣಕ್ಕೆ ಮನಸ್ಸಿನಲ್ಲಿ ಏನ್ ಬರುತ್ತೋ ಅದು ಹೇಳಿ ಅನ್ನೋದಷ್ಟೇ ಈ ಪ್ರಯೋಗದ ಉದ್ದೇಶ. ತುಂಬಾ ಯೋಚನೆ ಮಾಡಬಾರ್ದು, ಬುದ್ಧಿಯಿಂದ ಹೇಳಬಾರ್ದು, ಮನಸ್ಸಿಂದ ಹೇಳಬೇಕು ಅನ್ನೋದು. ಐ ಥಿಂಕ್ ಸುಮಾರು 50-55 ನಿಮಿಷ ಆಯ್ತೇನೋ ಈ ಸಂದರ್ಶನ. ಎಲ್ಲರ ಮನೆ ಮುಟ್ಟತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿ ಹಲವಾರು ವಿಷಯಗಳನ್ನ, ಅದರಲ್ಲೂ ನಿಮ್ಮ ತಂದೆ ಬಗ್ಗೆ ಹೇಳಿದ್ದು ನನ್ನ ಕಣ್ಣು ಕಟ್ಟದಾಗಿದೆ. ಶಿಕ್ಷಕರಾಗಿ ಅವರು ನಿಮ್ಗೆ ಎಷ್ಟು ಮಾರ್ಗದರ್ಶನ ಮಾಡಿದ್ರು, ನಿಮ್ಮ ಬರೆಯೋದರ ಹಿಂದೆ ಅವರ ಪ್ರೇರಣೆ ಎಷ್ಟಿದೆ, ಮುಗ್ಧ ಅಮ್ಮ, ತಾತನ ಭವಿಷ್ಯ, ಅವರ ಶಿಸ್ತು, ಆ ಹಾವನ್ನ ನೀವು ಹೊತ್ಕೊಂಡು ಓಡಾಡಿದ್ದು, ಮತ್ತು ಭಾವಸಂಗಮ ನನ್ನ 2ನೆಯ ತವರು ಅಂತ ಹೇಳ್ದಂಥದ್ದು ಇನ್ನೂ ಕಿವಿಯಲ್ಲಿ ರಿಂಗಣ ಆಗ್ತಾ ಇದೆ. ನೀವು ಬಾಲಮಂಗಳ ಓದಿದ್ದು, ಚಂದಮಾಮ ಓದಿದ್ದು, ಆ ಸುಣ್ಣುಗುಬ್ಬಿಯನ್ನ ಆಗಿನ ಕಾಲದಲ್ಲೇ ಬರೆದಿದ್ದು, ಚಂದ್ರಶೇಖರ್ ಅವ್ರ ಮೇಲೆ ಏನದು ಮಂಜಿನಂತೆ ಕರಗಿ ಹೋದೆ ಏಕೆ ನನ್ನ ಗೆಳೆಯ ಅಂತ ಹಾಡನ್ನ ಹಾಡಿದ್ದು, ನರಸಿಂಹಸ್ವಾಮಿಗಳ ಪ್ರಭಾವ, ಹಾಡು, ಹಸೆ, ಗೀತೆ, ಸೋಬಾನೆ, ಚಿತ್ರಗೀತೆ. ಸೋಬಾನೆ ಒಂದು ಮಿಸ್ ಆಗಿದೆ, ಅದು ಶ್ರವಣ ಬೆಳಗೊಳದಲ್ಲಿ ನೋಡೋಣ. ಈ ರೀತಿ ಹಲವಾರು ವಿಷಯಗಳನ್ನ ನಾವಿವತ್ತು ಪ್ರಸ್ತಾಪ ಮಾಡಿದೀವಿ. ನಿಮ್ಮ ಸುಣ್ಣುಗುಬ್ಬಿ, ಮಂಗಳಾಕ್ಷತೆ, ಮಚ್ಚೆ, ಮಮತೆಯ ಹಣತೆ, ವಸುಂಧರ, ತಾಂಬೂಲ, ಪತ್ರೋತ್ಸವ, ರಾಧಾ ಮಾಧವ, ಹೀಗೇನೆ ಇನ್ನು ಈ ಏನು 8 ಇದೆ ಅದು ನಾನಾಗ್ಲೇ ಹೇಳ್ದಾಗೆ 80 ಆಗ್ಲಿ. ಕನ್ನಡ ನಾಡಿನ ಜನರ ಹೃದಯಗಳಿಗೆ ಲಗ್ಗೆ ಇಡಿ ನೀವು ಅಂತ ಹೇಳ್ತಾ, ಒಂದು ಅಂದ್ರೆ ನೀವು ಜಯಂತಿ ಚಂದ್ರಶೇಖರ್ ಅಂದ್ರೇನೆ ಒಂದು ಭಾವುಕತೆ, ಒಂದು ನವಿರು, ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ಸೌಜನ್ಯ, ಡ್ಯಾಶ್ 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 ಡ್ಯಾಶ್. ಒಂದು ರೀತಿ ತುಂಬಾ ನಾಟಕೀಯತೆ ಇಲ್ಲದಂತಹ ಸರಳ ಸಜ್ಜನ ಸ್ವಭಾವದ, ತುಂಬಾ ಹೃದಯದಿಂದ ಮಾತಾಡ್ತಕ್ಕಂತ ವ್ಯಕ್ತಿ ನೀವು. ನಿಮ್ಮ ಸಂದರ್ಶನ ನನಗೆ ಅತ್ಯಂತ ಖುಷಿಯನ್ನ ಕೊಟ್ಟಿದೆ ಅಂತ ಹೇಳ್ತಾ, ಕಡೆಯದಾಗಿ ಇನ್ನೇನಾದ್ರೂ 1-2 ಮಾತನ್ನ ಹೇಳಿದ್ರೆ ನೀವು ಹೇಳಿ, ಆಮೇಲೆ ಈ ಸಂದರ್ಶನವನ್ನ ಮುಗಿಸೋಣ. ಖಂಡಿತ ಸರ್. ನನ್ನ ಜೀವನದಲ್ಲಿ ನಾನು ಮೊದಲೇ ಹೇಳ್ದಾಗೆ ಇದು ನನ್ನ ಮೊದಲನೇ ಸಂದರ್ಶನ. ಆದ್ರೂ ನೀವು ನನ್ನ ಸಂದರ್ಶನ ಮಾಡಿರ್ತಕ್ಕಂಥದ್ದು ನನ್ನ ಪ್ರೀತಿಯ ಸಹೋದರ, ನನ್ನ ಭಾವಸಂಗಮದಲ್ಲಿ ನೀವು ನನ್ನ ಜೀವ ಇರೋವರೆಗೂ ನಾನು ಮರೆಯೋದಿಲ್ಲ. ಹಾಗೆ ಮುಂಬರುವ ದಿನಗಳಲ್ಲಿ ಸಾಧ್ಯ ಆದಷ್ಟು ನಾನು ಬರೆದಿರೋ ಎಲ್ಲ ಕಾದಂಬರಿಗಳನ್ನು ಸಹ ನಾನು